ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅಪೊಸ್ತಲನಾಗಿರುವಂಥ ಪೌಲನು ರೋಮ ಪ್ರಯಾಣ ಮಾಡುವಾಗ ನಡೆದ ಘಟನೆಗಳು. ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನು ಕ್ರಿಸ್ತನನ್ನು ನಂಬಿದ ನಂತರ ಏನೇನು ಮಾಡಿದ್ದಾರೆ, ದೇವರ ಕಾರ್ಯಕ್ರಮಗಳು, ಆನಂತರ ಎಷ್ಟು ಪ್ರಯಾಣ ಮಾಡಿದ್ದಾರೆ, ಎಲ್ಲೆಲ್ಲಿ ಪ್ರಯಾಣ ಮಾಡಿ ಯಾವ ಪಟ್ಟಣಗಳಿಗೆ ಹೋಗಿ ಸುವಾರ್ತೆಯ ನಿಮಿತ್ತವಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೋ ಎನ್ನುವಂಥ ವಿಷಯಗಳನ್ನು ಮಾತನಾಡಿದ್ದೀವಿ. ಪ್ರಿಯರೇ, ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ದಿನ ರೋಮಾಪುರಕ್ಕೆ ಪ್ರಯಾಣ ಮಾಡುವಂಥ ವಿಷಯವನ್ನು ತಿಳ್ಕೊಳ್ತಾ ಇದ್ದೀವಿ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಸುವಾರ್ತೆ ನಿಮಿತ್ತವಾಗಿ 3ನೇ ಪ್ರಯಾಣವನ್ನು ಮಾಡ್ತಾರೆ. ಅಂತಿಯೋಕ್ಯ ಪಟ್ಟಣದಿಂದ 3ನೇ ಪ್ರಯಾಣ ಪ್ರಾರಂಭ ಮಾಡಿದಾಗ ಅಲ್ಲಿಂದ ಅನೇಕ ಪಟ್ಟಣಗಳನ್ನು, ದೇಶಗಳನ್ನು ಪ್ರಯಾಣ ಮಾಡಿ ಸಭೆಗಳನ್ನು ದೃಢಪಡಿಸಿ ಬಲಪಡಿಸಿ ಸೀದಾ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾನೆ. ಯೆರೂಸಲೇಮ್ ಪಟ್ಟಣದಲ್ಲಿ ಪೌಲನನ್ನು ಬಂಧಿಸ್ತಾರೆ. ಕೊಂದಾಗಬೇಕು ಎಂಬುವಂಥ ಪ್ರಯತ್ನದಲ್ಲಿ ಇದ್ದಾಗ ಶತಾಧಿಪತಿಗೂ ಗೊತ್ತಾಗುತ್ತೆ, ಅನಂತರ ಸಹಸ್ರಾಧಿಪತಿಗಳಿಗೂ ಗೊತ್ತಾಗುತ್ತೆ. ಸಹಸ್ರಾಧಿಪತಿಗಳಿಗೂ ಗೊತ್ತಾದಾಗ ಪೌಲನನ್ನು ವಿಚಾರ ಮಾಡ್ತಾರೆ, ಯಾಕೆ, ಏನು ವಿಷಯ ಅಂತ. ಆಗ ಪೌಲನ ಬಳಿಯಲ್ಲಿ ಯಾವ ತಪ್ಪು ಕೂಡ ಕಾಣುವುದಿಲ್ಲ. ಯೆರೂಸಲೇಮ್ ಪಟ್ಟಣದಿಂದ ಕೈಸರೈ ಎನ್ನುವಂಥ ಪಟ್ಟಣಕ್ಕೆ ಕರೆದುಕೊಂಡು ಬರ್ತಾರೆ ವಿಚಾರಣೆಗೋಸ್ಕರ. ಅಲ್ಲಿ ಸುಮಾರು ದಿನಗಳು ಇದ್ದ ನಂತರ ಅಲ್ಲಿ ಕೂಡ ವಿಚಾರಣೆ ಮಾಡ್ತಾರೆ. ದೇಶಾಧಿಪತಿಯ ಬಳಿಯಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಕೂಡ ಯಾವ ತಪ್ಪುಗಳು ಪೌಲನಲ್ಲಿ ಕಾಣುವುದಿಲ್ಲ. ಯೆಹೂದ್ಯರ ಗುರಿ ಒಂದೇ, ಯೇಸು ಕ್ರಿಸ್ತರ ನಾಮವನ್ನು ಎತ್ತಿ ಬೋಧನೆ ಮಾಡಿಕೊಡೋದು. ಯಾರು ಕೂಡ ಯೇಸು ಕ್ರಿಸ್ತರ ನಾಮವನ್ನು ಎತ್ತಿ ಬೋಧನೆ ಮಾಡಿದಾಗ ಅವರನ್ನು ಇಲ್ಲದಂತೆ ಮಾಡುವಂಥದ್ದು, ಸಾಯಿಸುವಂಥದ್ದು, ಇಂಥ ಆಲೋಚನೆಯಲ್ಲಿ ಯೆಹೂದ್ಯರು ಇರ್ತಾರೆ. ಈ ಆಲೋಚನೆಯಿಂದ ಪೌಲನ ಮೇಲೆ ಅನೇಕ ನಿಂದನೆಗಳು, ಅನೇಕ ಅಪರಾಧಗಳ ನಿಂದನೆಗಳು, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ತಪ್ಪು ಹೊರಿಸುವಂಥದ್ದು, ಏನೋ ತಪ್ಪು ಮಾಡಿದ್ದಾನೆ ಎನ್ನುವಂಥದ್ದು ನಿಂದನೆಗಳ ಹಾಕಿ ಅಧಿಕಾರಿಗಳ ಬಳಿಯಲ್ಲಿ ಹೇಳ್ಕೊಂಡೋಗಿ ಪ್ರಿಯರಾದ ದೇವ್ರ ಮಕ್ಕಳಿರ ಸಾಯಿಸಬೇಕು ಎಂಬುವಂಥ ಕುತಂತ್ರ. ಆನಂತರ ಸಹಸ್ರಾಧಿಪತಿಗಳು, ದೇಶಾಧಿಪತಿ, ದೇಶದಲ್ಲಿ ಒಬ್ಬ ಅರಸನು, ಇವರೆಲ್ಲರ ಬಳಿಯಲ್ಲಿ ವಿಚಾರ ನಡೆದಾಗ ಅವ್ರ ಜೊತೆಗೆ ಶಾಸ್ತ್ರಿಗಳು, ಆನಂತರ ಪಂಡಿತರು, ವಕೀಲರು ಎಲ್ಲರಿದ್ದಾಗಲೂ ಕೂಡ ಯಾರು ಕೂಡ ಈತನನ್ನು ಅಪರಾಧಿ ಎಂದು ರುಜುಪಡಿಸೋಕ್ಕಾಗಲಿಲ್ಲ. ಅವರ ಬಳಿಯಲ್ಲಿ ಈತನು ಮಾತನಾಡುವಂಥ ಪ್ರತಿ ಮಾತಿನಲ್ಲಿ ನೀತಿ ಇದೆ, ನ್ಯಾಯ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಒಳ್ಳೆಯದು ಇದೆ, ಕೆಟ್ಟದಿಲ್ಲ. ಎಲ್ಲೆಲ್ಲಿ ಈತನನ್ನು ಬಂಧಿಸ್ತಾರೋ, ಬಂಧಿಸಿದ ನಂತರ ವಿಚಾರಣೆ ನಡೆಯುತ್ತೋ ಅವರ ಮಧ್ಯದಲ್ಲಿ ನೋಡುವಾಗ ಕೆಟ್ಟದೇನು ಕಾಣ್ತಾ ಇಲ್ಲ. ಕ್ರಿಸ್ತನನ್ನು ಕುರಿತು ಪ್ರಕಟಣೆ ಮಾಡುವಂಥದ್ದೇ ಅವರ ದೃಷ್ಟಿಯಲ್ಲಿ ಕೆಟ್ಟದ್ದು. ಕ್ರಿಸ್ತನ ಬಗ್ಗೆ ಮಾತನಾಡಬಾರ್ದು, ಇದೇ ಅವರ ಆಲೋಚನೆ. ಯಾರ? ಯೆಹೂದ್ಯರ ಆಲೋಚನೆ, ಯೆಹೂದ್ಯರ ದುಷ್ಟ ಆಲೋಚನೆ. ಕ್ರಿಸ್ತನನ್ನು ಕುರಿತು ಮಾತ್ರ ಮಾತನಾಡಬಾರ್ದು, ಯೆಹೋವನನ್ನು ಕುರಿತು ಮಾತ್ರ ಮಾತಾಡಬೇಕು ಇಂಥ ಆಲೋಚನೆಯಿಂದ ಯೇಸು ಕ್ರಿಸ್ತರನ್ನು, ಅಪೊಸ್ತಲರನ್ನು, ಕೊನೆಯದಾಗಿ ಪೌಲನನ್ನು ಇಲ್ಲದಂತೆ ಮಾಡಬೇಕು ಎನ್ನುವಂಥ ಕುತಂತ್ರ. ಯೇಸು ಕ್ರಿಸ್ತರನ್ನು ಆಲ್ರೆಡಿ ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋಗಿರ್ತಾರೆ. ಆತನ ಶಿಷ್ಯರು ಸುವಾರ್ತೆಯನ್ನು ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ, ಸಭೆಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ, ಸಭೆಯನ್ನು ಬಲಪಡಿಸುವುದರಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಮೊದಲನೇ ಸ್ಥಾನದಲ್ಲಿ ಕಾಣ್ತಾ ಇರ್ತಾರೆ.
ಅವರನ್ನು ಕುರಿತು ಅರಸನಾಗಿರ್ಬೋದು, ಇಲ್ಲ ದೇಶಾಧಿಪತಿಯಾಗಿರ್ಬೋದು, ಸಹಸ್ರಾಧಿಪತಿಗಳಾಗಿರ್ಬೋದು ಮಾತನಾಡುವಂಥ ಮಾತುಗಳನ್ನು ಒಂದು ಸಾರಿ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನ. 30ನೇ ವಚನದಿಂದ 32ನೇ ವಚನ. ಆಮೇಲೆ ರಾಜನು, ದೇಶಾಧಿಪತಿಯು, ಬೆರ್ನಿಕೆಯು ಅವರ ಸಂಗಡ ಕೂತಿದ್ದರು. ಎದ್ದು ಆಚೆಗೆ ಹೋಗಿ, ಈ ಮನುಷ್ಯನು ಮರಣದಂಡನೆಯಾಗಲಿ ಬೇಡಿಗಾಗಿ ಆಗಲಿ ಆಧಾರವಾದದ್ದೇನೂ ಮಾಡುವವನಲ್ಲ ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಅಗ್ರಿಪ್ಪನು ಫೆಸ್ತನಿಗೆ, ಈ ಮನುಷ್ಯನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತಾನೆಂದು ಹೇಳದೆ ಹೋಗಿದ್ದರೆ ಇವನನ್ನು ಬಿಡಬಹುದಾಗಿತ್ತು ಎಂದು ಮಾತನಾಡಿದರು. ಅಗ್ರಿಪ್ಪನು ಅರಸನು, ಏರೋದು ಅರಸನು. ಫೆಸ್ತನು, ಈತನು ದೇಶಾಧಿಪತಿಯ ಬಳಿಯಲ್ಲಿ ಅಗ್ರಿಪ್ಪನು ಎಂಬುವಂಥ ಒಬ್ಬ ಅರಸನು, ಒಡೆಯನು, ಆನಂತರ ಬೆರ್ನಿಕೆಯು ಎಂಬುವಂಥ ಈಕೆ ರಾಣಿ, ಇವರು ಕುಳಿತುಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಈ ಮನುಷ್ಯನಲ್ಲಿ ತಪ್ಪೇನೂ ಕಾಣ್ತಾ ಇಲ್ಲ. ಅಂದರೆ ಈತನನ್ನು ಸಾಯಿಸುವಂಥದ್ದು, ಇಲ್ಲ ಜೈಲಲ್ಲಿ ಹಾಕುವಂಥದ್ದು, ಬೇಡಿಗಳು ಹಾಕುವಂಥದ್ದು ಒಂದು ವೇಳೆ ನಾವು ಅಂದುಕೊಂಡ್ರೆ ಅಂಥದ್ದೇನೂ ಕಾಣ್ತಾ ಇಲ್ಲ. ಮರಣದಂಡನೆಯಾಗುವಂಥ ದೊಡ್ಡ ಕಾರ್ಯಕ್ರಮ, ಅಂಥ ದೊಡ್ಡ ತಪ್ಪುಗಳು ಈ ಮನುಷ್ಯನಲ್ಲಿ ಕಾಣ್ತಾ ಇಲ್ಲ. ಹೋಗಲಿ ಆಧಾರ ಅಂದರೆ ವ್ಯಭಿಚಾರ ಏನಾದರೂ ಕಾಣ್ತಾ ಇದೆ, ಅದೂ ಇಲ್ಲ. ವ್ಯಭಿಚಾರಗಳು ಇಲ್ಲ, ಮರಣದಂಡನೆಗೆ ಕೊಡುವಂಥ ತೀರ್ಪು ಅದೂ ಇಲ್ಲ. ಯಾವ ತಪ್ಪುಗಳಿಲ್ಲ, ಯಾವ ತಪ್ಪು ಮಾಡ್ತಾ ಇಲ್ಲ, ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಆಗಿರುವಾಗ ಬಿಡಬಹುದು, ಬಿಟ್ಬಿಡೋಣ. ಆದರೆ ಅಪೊಸ್ತಲನಾಗಿರುವಂಥ ಪೌಲನು ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ಅವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿರ್ತಾನೆ. ಏನು? ನಾನು ಚಕ್ರವರ್ತಿಯ ಬಳಿಗೆ ಹೋಗಿ ನನ್ನ ಸಂಗತಿಗಳನ್ನು ತಿಳಿಸುತ್ತೇನೆ, ನನ್ನ ಸಮಸ್ಯೆಗಳನ್ನು ಅವರ ಬಳಿಯಲ್ಲಿ ಹೇಳಿಕೊಳ್ಳುತ್ತೇನೆ, ಆದ್ದರಿಂದ ನನ್ನನ್ನು ಅಲ್ಲಿಗೆ ಕಳಿಸ್ಕೊಡಿ. ಚಕ್ರವರ್ತಿಯಲ್ಲಿರ್ತಾರೆ, ರೋಮಾಪುರದಲ್ಲಿರ್ತಾರೆ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಕೈಸರಿ ಎನ್ನುವಂಥ ಪಟ್ಟಣದಿಂದ ರೋಮಾಪುರಕ್ಕೆ ಹೋಗಬೇಕಾದ್ರೆ ಸುಮಾರು ಹಡಗದಲ್ಲಿ ಸಮುದ್ರ ಮಾರ್ಗವಾಗಿ ಪ್ರಯಾಣ ಮಾಡಬೇಕು. ಅಲ್ಲಿಗೆ ಹೋಗಿ ನಾನು ವಿಚಾರ ಮಾಡುತ್ತೇನೆ, ಅಲ್ಲಿ ನನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತೇನೆ. ಯಾಕೆಂದರೆ ಶತಾಧಿಪತಿಗಳ ಬಳಿಯಲ್ಲಿ ಮಾತನಾಡಿದ್ರು, ಸಹಸ್ರಾಧಿಪತಿಗಳ ಬಳಿಯಲ್ಲಿ ಮಾತನಾಡಿದ್ರು, ಆನಂತರ ದೇಶಾಧಿಪತಿಗಳ ಬಳಿಯಲ್ಲಿ ಮಾತನಾಡಿದ್ರು, ಆನಂತರ ಅರಸರ ಬಳಿಯಲ್ಲಿ ಮಾತನಾಡಿದ್ರು. ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತಾ ಇಲ್ಲ. ಯೆಹೂದ್ಯರು ಬಂದು ಪದೇ ಪದೇ ಬಂದು ಇವನನ್ನು ಕೊಂದಾಗಬೇಕು, ಇವನನ್ನು ಇಲ್ಲದಂತೆ ಮಾಡಬೇಕು ಎನ್ನುವಂಥ ಕುತಂತ್ರದಲ್ಲಿ ಇದ್ದಾರೆ. ಅಷ್ಟು ಬಿಟ್ಟರೆ ಸಮಸ್ಯೆಗಳನ್ನು ಪರಿಹಾರವಾಗ್ತಾ ಇಲ್ಲ. ಅದಕ್ಕೆ ನಾನು ರೋಮಾಪುರದ ಹಕ್ಕುದಾರನು, ಆದ್ದರಿಂದ ಚಕ್ರವರ್ತಿಯ ಬಳಿಯಲ್ಲಿ ಮಾತನಾಡುವಂಥ ಹಕ್ಕು ನನಗಿದೆ, ನನ್ನನ್ನು ಅಲ್ಲಿಗೆ ಕಳಿಸ್ಕೊಡಿ ಅಂದಾಗ ಆ ಮಾತನ್ನು ಅಗ್ರಿಪ್ಪ ಅರಸನು ನೆನಪು ಮಾಡಿ, ಸರಿ ಅಲ್ಲಿಗೆ ಕಳಿಸ್ಬಿಟ್ಬಿಡೋಣ, ಯಾಕೆಂದರೆ ಏನೋ ಹೇಳ್ಕೊಳ್ತಾನಂತೆ, ಅಲ್ಲೇ ಹೇಳ್ಕೊಳ್ಳಿ, ಬಿಟ್ಬಿಡೋಣ ಅಂತ ಹೇಳಿ ದೇಶಾಧಿಪತಿ ಅರಸನು ಮಾತನಾಡಿಕೊಂಡು ತೀರ್ಮಾನ ಮಾಡಿಕೊಂಡಾಗ ಆಗ ಕೈಸರೈ ಎನ್ನುವಂಥ ಪಟ್ಟಣದಿಂದ ರೋಮಾಪುರಕ್ಕೆ ಕಳಿಸ್ಕೊಡ್ತಾರೆ. ಒಂದು ಸಾರಿ ಕೈಸರೈ ಎನ್ನುವಂಥ ಪಟ್ಟಣ ಎಲ್ಲಿದೆ, ರೋಮಾಪುರ ಎಲ್ಲಿದೆ ಎನ್ನುವಂಥದ್ದು ಒಂದು ಸಾರಿ ಮ್ಯಾಪ್ ನೋಡೋಣ ಪ್ರಿಯರೇ. ಕೈಸರೈ ಅಂದರೆ ಪ್ರತಿ ಕನ್ನಡ ಬೈಬಲ್ನಲ್ಲಿ ಹಿಂದೆ ಒಂದು ಮ್ಯಾಪ್ ಇರುತ್ತೆ. ಕನ್ನಡ ಬೈಬಲ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ಇಲ್ಲ ಕಲರಲ್ಲಿ ಆಗಿರ್ಬೋದು, ಒಂದು ಮ್ಯಾಪ್ ಇರುತ್ತೆ ನೋಡಿ, ಅದನ್ನು ಗಮನಿಸಬೇಕು. ರೋಮಾ ಪ್ರಯಾಣ ಇರುತ್ತೆ. ರೋಮಾ ಪ್ರಯಾಣ ಅಂದರೆ ಅಪೊಸ್ತಲನಾಗಿರುವಂಥ 3ನೇ ಪ್ರಯಾಣ ಹಾಗೂ ರೋಮಾ ಪ್ರಯಾಣ ಅಂತ ಇರುತ್ತೆ. ಆ ಮ್ಯಾಪ್ನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರೀ. ಇಲ್ಲಿ ನೋಡಿ, ಕೈಸರೈ ಎನ್ನುವಂಥ ಪಟ್ಟಣ ಯಾರೋ ಮಾರ್ಕ್ ಹಾಕಿದ್ದಾರೆ ನೋಡಿ. ಇಲ್ಲಿಂದ ರೋಮಾಪುರಕ್ಕೆ ಹೋಗ್ಬೇಕು. ಎಲ್ಲಿದೆ ಅದು? ರೋಮಾಪುರ ಎಲ್ಲಿದೆ ಆ ಮ್ಯಾಪ್ನಲ್ಲಿ? ಜೂಮ್ ಮಾಡಿ ತೋರಿಸು. ರೋಮಾಪುರ ಇಲ್ಲಿದೆ. ಅಂದರೆ ಇತಾಲ್ಯ, ಪೋತಿಯೇಲ, ಅಪ್ಪಿಯಪೇಟೆ, ತಿಚತ್ರ, ರೋಮಾಪುರ. ನೋಡಿದ್ರ? ಅಂದರೆ ಇಲ್ಲಿಗೂ ಅಲ್ಲಿಗೂ ಮ್ಯಾಪ್ನಲ್ಲಿ ನೋಡಿದ್ರೆ ಎಷ್ಟು ಕಾಣುತ್ತೀರಿ? ಹತ್ತಿರನ ದೂರನ?
ಏನ್ರಿ ಮಧ್ಯ ಸಮುದ್ರ ದಾಟಿಕೊಂಡು ಹೋಗ್ಬೇಕು ಅದನ್ನು. ಅಂದರೆ ಇವರು ಹಡಗ ಪ್ರಯಾಣ ಮಾಡಬೇಕು. ಇವಾಗ ಅಪೊಸ್ತಲನಾಗಿರುವಂಥ ಪೌಲನು ಕೈದಿ. ಇವಾಗ ಯಾರ ವಿಷಯದಲ್ಲಿ ಒಟ್ಟಿನಲ್ಲಿ ಇನ್ನೂ ಕ್ಲಿಯರ್ ಆಗಿಲ್ಲ. ಪೌಲನ ವಿಷಯದಲ್ಲಿ ಇನ್ನೂ ತೀರ್ಪಾಗಿಲ್ಲ. ನೀತಿವಂತನು ಎಂದು ಅನೀತಿವಂತನೆಂದು ಇನ್ನೂ ತೀರ್ಪಾಗಿಲ್ಲ, ಇನ್ನೂ ಕೇಸ್ ನಡೀತಾ ಇದೆ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ರೋಮಾಪುರಕ್ಕೆ ಹೋಗಬೇಕು. ರೋಮಾಪುರಕ್ಕೆ ಹೋಗಬೇಕಾದ್ರೆ ಈ ಪ್ರಯಾಣದಲ್ಲಿ ನಡೆದಂಥ ಘಟನೆಗಳನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಏನ್ರಿ ಈ ಒಂದು ಅಧ್ಯಾಯ ಓದುವಾಗ ಕೆಲವು ಅರ್ಥ ಆಗಲ್ಲ. ಅದಕ್ಕೆ ಪೌಲನ ಇತಿಹಾಸವನ್ನು ಕುರಿತು ಸುಮಾರು ಭಾಗಗಳನ್ನು ಮಾತನಾಡಿದ್ದೇವೆ. ಇವಾಗ ಅಲ್ಲಿಂದ ಪ್ರಯಾಣ ಪ್ರಾರಂಭವಾಗುತ್ತೆ. 27ನೇ ಅಧ್ಯಾಯ. ಒಂದು ಸಾರಿ 27ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 1ನೇ ವಚನದಿಂದ. 27ನೇ ಅಧ್ಯಾಯ 1ನೇ ವಚನದಿಂದ. ನಾವು ಸಮುದ್ರ ಮಾರ್ಗವಾಗಿ ಇತಾಲ್ಯ ದೇಶಕ್ಕೆ ಹೋಗಬೇಕೆಂದು ತೀರ್ಮಾನವಾದ ಮೇಲೆ ಪೌಲನು ಬೇರೆ ಕೆಲವರು ಸೆರೆಯವರು ಚಕ್ರವರ್ತಿಯ ಪಟಾಲಾಮಿಗೆ ಸೇರಿದ ಯುಲ್ಯನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು. ಯುಲ್ಯನೆಂಬ ಒಬ್ಬ ಶತಾಧಿಪತಿಗೆ ಒಪ್ಪಿಸಿದರು. ಶತಾಧಿಪತಿ ಅಂದರೆ ಸೈನಿಕರಿಗೆ ಒಬ್ಬ ಅಧಿಪತಿ. ಸುಮಾರು 100 ಮಂದಿ ಸೈನಿಕರು, 100 ಮಂದಿ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ. ಆ ಸೈನಿಕರಿಗೆ ಒಬ್ಬ ಅಧಿಪತಿ ಇರ್ತಾನೆ, ಶತಾಧಿಪತಿ. ಆತನ ಹೆಸರು ಬಂದು ಯುಲ್ಯನೆಂದು. ಈ ಯುಲ್ಯನೆಂಬುವಂಥ ಶತಾಧಿಪತಿಗೆ ಈ ಕೈದಿಗಳನ್ನು ಒಪ್ಪಿಸ್ತಾರೆ. ಯಾರಿದ್ದಾರೆ ಅದರಲ್ಲಿ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಕೈದಿಗಳಲ್ಲಿ ಯಾರ್ಯಾರಿದ್ದಾರೆ ಎನ್ನುವಂಥ ವಿಷಯವನ್ನು ಏನ್ರಿ 3ನೇ ವಚನವನ್ನು ನೋಡುವಾಗ ಅರ್ಥ ಆಗುತ್ತೆ. 3ನೇ ವಚನವನ್ನು. ಮರುದಿನ ಸೀದೋನಿಗೆ ಮುಟ್ಟಿದೆವು. ಯುಲ್ಯನು ಪೌಲನಿಗೆ ದಯೆಯನ್ನು ತೋರಿಸುವವನಾಗಿ ಅವನನ್ನು ಸ್ನೇಹಿತರ ಬಳಿಗೆ ಹೋಗಿ ಸತ್ಕಾರ ಹೊಂದುವುದಕ್ಕೆ ಬಿಟ್ಟನು. ಅಲ್ಲಿಂದ ಹೊರಟು ಎದುರುಗಾಳಿ ಬೀಸುತ್ತದ್ದರಿಂದ ಕುಪ್ರ ದ್ವೀಪದ ಮರೆಯಲ್ಲಿ ಸಾಗಿ ಕಿಲಿಕ್ಯ ಪಂಪುಲ್ಯ ಎದುರಾಗಿರುವ ಸಮುದ್ರವನ್ನು ದಾಟಿ ಲುಕಿಯ ಸೀಮೆಯಲ್ಲಿರುವ ಮುರಕ್ಕೆ ಬಂದೆವು. ಮೇಲ್ಗಡೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಲೂಕನು 2ನೇ ವಚನ ಕೆಳಗಡೆ ಮಾತು, ಲೂಕನು ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ಯಾರಂತ ನೋಡುವಾಗ ಅರಿಸ್ತಾರ್ಕನು ಕೂಡ ಇರ್ತಾನೆ. ಲೂಕನು ಅಂದರೆ ಈ ಅಪೊಸ್ತಲರ ಕೃತ್ಯಗಳನ್ನು ಬರೆದಿರುವಂಥ ಗ್ರಂಥಕರ್ತನು. ಅಂದರೆ ಪೌಲನ ಜೊತೆಯಲ್ಲಿದ್ದಾನೆ. ಆತನು ಕೂಡ ಕ್ರಿಸ್ತನ ಒಳ್ಳೆಯ ಶಿಷ್ಯನು, ಪೌಲನ ಜೊತೆಯಲ್ಲಿದ್ದಂಥ ಶಿಷ್ಯನು, ದೇವರನ್ನು ಪ್ರೀತಿಸುವಂಥ ವ್ಯಕ್ತಿ, ದೇವರನ್ನು ಜ್ಞಾನವನ್ನು ಪಡೆದಂಥ ವ್ಯಕ್ತಿ. ಒಂದು ಏನ್ರಿ, ಪೌಲನು ಸಾಮಾನ್ಯ ವ್ಯಕ್ತಿ ಅಲ್ಲ, ಇತಿಹಾಸಕಾರನು. ಇತಿಹಾಸಕಾರನು ಮಾತ್ರವಲ್ಲ, ಆತನು ವೈದ್ಯನು. ಇತಿಹಾಸಕಾರನು ಮಾತ್ರವಲ್ಲ, ಆತನು ವೈದ್ಯನು. ಪ್ರಿಯರಾದ ದೇವರ ಮಕ್ಕಳಿರ, ಲೂಕನು ವೈದ್ಯನು, ಇತಿಹಾಸಕಾರನು ಆಗಿರುವಂಥ ಈತನು ಪೌಲನ ಜೊತೆಯಲ್ಲಿದ್ದಾನೆ. ಪೌಲನು ಯಾವ ರೀತಿ ಕಷ್ಟಪಡ್ತಾ ಇದ್ದನು, ಆ ಕಷ್ಟದ ಜೊತೆಯಲ್ಲಿ ಈತನು ಕೂಡ ಕಷ್ಟಪಡ್ತಾ ಇದ್ದಾನೆ. ಪೌಲನಿಗೆ ಏನ್ರಿ ಜೊತೆ ಸೇವಕರಾಗಿ ಅವ್ರ ಜೊತೆಯಲ್ಲಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡುವಾಗ ಕೈಸರೆ ಎನ್ನುವಂಥ ಪಟ್ಟಣದಿಂದ ಪ್ರಯಾಣ ಮಾಡ್ತಾ ಇದ್ದಾರೆ. ಏನ್ರಿ 2ನೇ ವಚನ. 2ನೇ ವಚನದಲ್ಲಿ ಅದ್ರಮಿತ್ಯದಿಂದ ಬಂದು ಆಸೆಸೀಮೆಯ ಕರಾವಳಿಯ ಸ್ಥಳಕ್ಕೆ ಹೋಗುವುದಕ್ಕಿಂತ ಒಂದು ಹಡಗವನ್ನು ಹತ್ತಿ ಸಮುದ್ರ ಪ್ರಯಾಣವನ್ನು ಪ್ರಾರಂಭಿಸಿದೆವು. ಮಕೆದೋನಿಕ್ಕೆ ಸೇರಿದ ಥೆಸಲೋನಿಕದ ಅರಿಸ್ತಾರ್ಕನು ನಮ್ಮ ಜೊತೆಯಲ್ಲಿದ್ದನು ಅಂತ. ನಮ್ಮ ಜೊತೆಯಲ್ಲಿ ಅಂದರೆ ಈ ಮಾತು ನಮ್ಮ ಅನ್ನುವಂಥ ಮಾತು ಯಾರು ಹೇಳುವಂಥ ಮಾತು ಅಂದರೆ ಲೂಕನು ಹೇಳುವಂಥ ಮಾತು. ಪೌಲನಿದ್ದಾನೆ, ಅರಿಸ್ತಾರ್ಕನು ಇದ್ದಾನೆ, ಹಾಗೂ ಶತಾಧಿಪತಿ ಇದ್ದಾನೆ. ಇನ್ನು ಕೆಲವರು ಅವ್ರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ, ಇನ್ನೂ ಕೆಲವರು ಕೈದಿಗಳು. ಏನ್ರಿ, ಪೌಲನ ಜೊತೆ ಇನ್ನೂ ಕೆಲವರಿದ್ದಾರೆ. ಎಲ್ಲರ ಹೆಸರು ಬರೆಯಲ್ಪಟ್ಟಿಲ್ಲ. ಪೌಲನ ಜೊತೆಯಲ್ಲಿ ಇನ್ನೂ ಕೆಲವರು ಸುವಾರ್ತಿಕರು, ಅಂದರೆ ಸೌಲನ ಜೊತೆಯಲ್ಲಿ ಇದ್ದಂಥ ಸಹಕಾರಿಗಳು ಇನ್ನೂ ಕೆಲವರು ಆ ಪ್ರಯಾಣದಲ್ಲಿ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಅವರ ಹೆಸರುಗಳು ಬರೆಯಲ್ಪಟ್ಟಿಲ್ಲ ಇದರಲ್ಲಿ. ಆಯಿತಾ? ಅಲ್ಲಿಂದ ಪ್ರಯಾಣ
ಎಲ್ಲಿಂದ? ಕೈಸರೆ ಎನ್ನುವಂಥ ಪಟ್ಟಣದಿಂದ ಪ್ರಯಾಣ ಮಾಡ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಎನ್ನುವಂಥ ವಿಷಯವನ್ನು ಒಂದು ಸಾರಿ ಗಮನಿಸೋಣ. ಆಮೇಲೆ ಏನೇನು ನಡೆಯುತ್ತೋ ಇವೆಲ್ಲ ಕೂಡ ವಾಕ್ಯದ ಮೂಲಕ ತಿಳಿಯೋಣ. ಮರುದಿನ ಸೀದೋನಿಗೆ ಮುಟ್ಟಿದೆವು. ಯುಲ್ಯನು ಪೌಲನಿಗೆ ದಯೆಯನ್ನು ತೋರಿಸುವವನಾಗಿ ಅವನನ್ನು ಸ್ನೇಹಿತರ ಬಳಿಗೆ ಹೋಗಿ ಸತ್ಕಾರ್ಯ ಹೊಂದುವುದಕ್ಕೆ ಬಿಟ್ಟನು. ಅಲ್ಲಿಂದ ಹೊರಟು ಎದುರುಗಾಳಿ ಬೀಸುತ್ತದರಿಂದ ಕುಪ್ರ ದ್ವೀಪದ ಮರೆಯಲ್ಲಿ ಸಾಗಿ ಕಿಲಿಕ್ಯ ಪಂಪುಲ್ಯ ಎದುರಾಗಿರುವ ಸಮುದ್ರವನ್ನು ದಾಟಿ ಲುಕ್ಯ ಸೀಮೆಯಲ್ಲಿರುವ ಮೂರಕ್ಕೆ ಬಂದೆವು. ಅಂದರೆ ಇಲ್ಲಿಂದ ಇಲ್ಲಿಗೆ ಎಲ್ಲಿ ಪ್ರಯಾಣ ಮಾಡಿದ್ರು ಒಂದು ಸಾರಿ ಮತ್ತೆ ನೋಡಪ್ಪ, ಮ್ಯಾಪ್ ಹಾಕಪ್ಪ. ಮೂರಕ್ಕೆ ಬಂದಿದ್ದಾರೆ. ಮೂರ ಎಲ್ಲಿದೆ? ಮೂರ ಒಂದು ಸಾರಿ ಜೂಮ್ ಮಾಡಪ್ಪ. ಮೂರಕ್ಕೆ ಅಂದರೆ ಕೈಸರೆಯದಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಇಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡಿದ್ದಾರೆ. ಮೂರ ಎನ್ನುವಂಥ ಪಟ್ಟಣ. ಮೂರ ಎನ್ನುವಂಥ ಪಟ್ಟಣಕ್ಕೆ ಬಂದು ಪ್ರಿಯರಾದ ದೇವ್ರ ಮಕ್ಕಳಿರ ಅಲ್ಲಿ ಏನು ನಡೆಯುತ್ತೆ ಒಂದು ಸಾರಿ ನೋಡಿ. 5ನೇ ವಚನ. ಕಿಲಿಕ್ಯ ಪಂಪುಲಿಯ ಎದುರಾಗಿರುವ ಸಮುದ್ರವನ್ನು ದಾಟಿ ಲುಕಿಯ ಸೀಮೆಯಲ್ಲಿರುವ ಮುರಕ್ಕೆ ಬಂದೆವು. ಅಲ್ಲಿ ಅಲೆಕ್ಸಾಂದ್ರಿಯದಿಂದ ಬಂದು ಇತಾಲ್ಯ ದೇಶಕ್ಕೆ ಹೋಗುತ್ತಿದ್ದ ಒಂದು ಹಡಗವನ್ನು ಶತಾಧಿಪತಿಯು ಕಂಡು ನಮ್ಮನ್ನು ಅದರ ಮೇಲೆ ಹತ್ತಿಸಿದನು. ಈ ಮುರ ಎನ್ನುವಂಥ ಪಟ್ಟಣ ಇದೆ, ದ್ವೀಪ. ಮುರ ಎನ್ನುವಂಥದ್ದು ದ್ವೀಪ ಇದೆ. ಅಂದರೆ ಕೈಸರದಿಂದ ಒಂದು ಹಡಗವನ್ನು ಹತ್ತಿ ಅಲ್ಲಿಂದ ಅಲ್ಲಿಗೆ ಮುರಕ್ಕೆ ಬಂದಿದ್ದಾರೆ. ಈ ಪ್ರಯಾಣ ಯಾವ ರೀತಿ ನಡೀತಾ ಇದೆ ಅಂತ ನೋಡುವಾಗ ನೇರವಾಗಿ ಒಂದೇ ಸ್ಥಳದಿಂದ ನೇರವಾಗಿ ರೋಮಾಪುರಕ್ಕೆ ಹೋಗುವಂಥ ಹಡಗಿಲ್ಲ, ಸಿಗಲಿಲ್ಲ. ಅವಾಗ ಸಿಗದೇ ಇರುವುದರಿಂದ ಇಲ್ಲಿಂದ ಮುರಕ್ಕೆ ಹೋಗ್ತಾರೆ. ಈ ಮುರಕ್ಕೆ ಹೋದ ನಂತರ ಅಲ್ಲಿಂದ ಅಲೆಕ್ಸಾಂದ್ರಿಯದಿಂದ ಒಂದು ಹಡಗು ಬರುತ್ತೆ ಅಂತೆ. ಹಡಗು ಅಲೆಕ್ಸಾಂದ್ರಿಯದಿಂದ ಈ ಹಡಗು ಬಂದ ನಂತರ ಅವರನ್ನು ಅಂದರೆ ಅಪೊಸ್ತಲರಾಗಿರುವಂಥ ಪೌಲನನ್ನು, ಲೂಕನನ್ನು, ಇನ್ನು ಕೆಲವು ಮಂದಿಯನ್ನು, ಕೆಲವು ಸ್ನೇಹಿತರನ್ನು, ಇಲ್ಲಾಂದರೆ ಸೇವಕರನ್ನು ಎಲ್ಲರನ್ನು ಸೇರಿಸಿ ಇತಾಲ್ಯ ಅಂದರೆ ರೋಮಾಪುರಕ್ಕೆ ರೋಮಾಪುರ ಬಳಿಯಲ್ಲಿರುವಂಥ ಇತಾಲ್ಯ ಪಟ್ಟಣಕ್ಕೆ ಹೋಗುವಂಥ ಒಂದು ಹಡಗು ಬಂದಿದ್ದೀರಿ. ರೋಮಾಪುರಕ್ಕೆ ಹತ್ತಿರವಾಗಿರುವಂಥದ್ದು ಇತಾಲ್ಯ ಎನ್ನುವಂಥ ದೇಶಕ್ಕೆ. ಪ್ರಿಯರ ದೇವ್ರ ಮಕ್ಕಳಿರ ಅಲ್ಲಿಗೆ ಹೋಗುವಂಥ ಒಂದು ಹಡಗವನ್ನು ಬರುವುದರಿಂದ ಇತಾಲ್ಯ ದೇಶಕ್ಕೆ ಹೋಗುತ್ತಿದ್ದ ಒಂದು ಹಡಗವನ್ನು ಶತಾಧಿಪತಿಯು ಕಂಡು ನಮ್ಮನ್ನು ಅದರ ಮೇಲೆ ಹತ್ತಿಸಿದನು. ಎಲ್ಲಿಂದ? ಮೂರ ಎನ್ನುವಂಥ ಪಟ್ಟಣದಿಂದ, ಅಲ್ಲಿ ದ್ವೀಪದಿಂದ, ಅಲ್ಲಿಂದ ಏನ್ರಿ ಇತಾಲ್ಯ ದೇಶಕ್ಕೆ ಹೋಗುವಂಥ ಹಡಗವನ್ನು ಹತ್ತಿಸಿದಂತೆ. ಈ ಹಡಗವನ್ನು ಹತ್ತಿದ ನಂತರ ಅಲ್ಲಿಂದ ಮತ್ತೆ ಪ್ರಯಾಣ ಸಾಗುತ್ತೆ ರೀ. ಅಲ್ಲಿಂದ ಮತ್ತೆ ಪ್ರಯಾಣ ಸಾಗುತ್ತೆ. ಅಲ್ಲಿಂದ ಏನಾಗುತ್ತೆ ಒಂದು ಸಾರಿ ನೋಡೋಣ. ಎಷ್ಟನೇ ವಚನ? 7ನೇ ವಚನಕ್ಕೆ ಬರೋಣ ಪ್ರಿಯರೇ. 7ನೇ ವಚನಕ್ಕೆ. ಅನೇಕ ದಿವಸ ನಿಧಾನವಾಗಿ ಸಾಗುತ್ತಾ ಎಷ್ಟೋ ಪ್ರಯಾಸದಿಂದ ಕಿದ್ನೆಗೆ ಎದುರಾಗಿ ಬಂದಾಗ ಗಾಳಿಯು ನಮ್ಮನ್ನು ಅಲ್ಲಿಗೆ ಮುಟ್ಟಗೊಡಿಸದೆ ಇದ್ದದರಿಂದ ಕ್ರೇತ ದ್ವೀಪದ ಮರೆಯಲ್ಲಿ ಸಾಗಿ ಸಲ್ಮೋನಿಗೆ ಎದುರಾಗಿ ಬಂದು ಪ್ರಯಾಸದಿಂದ ಆ ದ್ವೀಪದ ಕಾರವಳಿಯನ್ನು ಹಿಡಿದು ಹೋಗಿ ಚಂದಾರೇವುಗಳೆಂಬ ಸ್ಥಳಕ್ಕೆ ಸೇರಿದೆವು. ಅಲ್ಲಿಂದ ಮುರ ಎನ್ನುವಂಥ ದ್ವೀಪದಿಂದ ಚಂದಾರೇವು ಎನ್ನುವಂಥ ಪುರಕ್ಕೆ ಸೇರಿದಾರಂತೆ. ಒಂದು ಸಾರಿ ಮತ್ತೊಂದು ಸಾರಿ ಮ್ಯಾಪ್ ಹಾಕಪ್ಪ. ಚಂದಾರೇವು ಅಂದರೆ ಮುರ ಎನ್ನುವಂಥ ದ್ವೀಪದಿಂದ ಚಂದಾರೇವು, ಇಲ್ಲಿ ಕೂಡ ಒಂದು ದ್ವೀಪ ಇದೆ ರೀ. ಇಲ್ಲಿ ಹಡಗುಗಳು ನಿಲ್ಲುವಂಥ ನಿಲ್ದಾಣ. ಕೆಲವು ಅಲ್ಲೆಲ್ಲಿ ಪಟ್ಟಣಗಳಲ್ಲಿ ದ್ವೀಪದಲ್ಲಿ ಏನ್ರಿ ಹಡಗುಗಳು ನಿಲ್ಲುವಂಥ ನಿಲ್ದಾಣ ಇರುತ್ತಲ್ಲ, ಅಂಥ ನಿಲ್ದಾಣ ಈ ಒಂದು ಪಟ್ಟಣ ಯಾವುದು? ಚಂದಾರೇವು ಎನ್ನುವಂಥ ಈ ಪಟ್ಟಣದಲ್ಲಿ ಇರುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿಂದ ಏನಾಗುತ್ತೆ ಅಂತ ನೋಡುವಾಗ ಇಲ್ಲಿಂದ ಮತ್ತೆ ಅವರು ಪ್ರಯಾಣ ಮಾಡ್ತಾರೆ. ಪ್ರಯಾಸದಿಂದ ಆ ದ್ವೀಪದ ಕಾರಾವಳಿಯನ್ನು ಹಿಡಿದು ಹೋಗಿ ಚಂದಾರೇವುಗಳೆಂಬ ಸ್ಥಳಕ್ಕೆ ಸೇರಿದೆವು. ಅದರ ಹತ್ತಿರದಲ್ಲಿ ಸಲಾಯವೆಂಬ ಪಟ್ಟಣವಿತ್ತು. ಹೀಗೆ ಬಹುಕಾಲ ಕಳೆದು ಹೋಯಿತು. ಮಹಾ ಉಪವಾಸದ ದಿನವೂ ಆಗಿ ಹೋಯಿತು. ಈ ಸಂದರ್ಭದಲ್ಲಿ ಸಮುದ್ರ ಪ್ರಯಾಣ ಮಾಡುವುದು ಅಪಾಯಕರವಾಗಿದ್ದರಿಂದ ಪೌಲನು, ಜನರೇ, ಈ ಪ್ರಯಾಣದಿಂದ
ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವು, ಬಹು ಸಂಕಟವು, ಬಹು ನಷ್ಟವು ಸಂಭವಿಸುವುದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಎಂದರೆ ಎಲ್ಲಿ ಲಯಾಸವೆಂಬ ಪಟ್ಟಣವಿತ್ತು, ಹೀಗೆ ಬಹುಕಾಲ ಕಳೆದು ಹೋಯಿತು, ಮಹಾ ಉಪವಾಸದ ದಿನವೂ ಆಗಿ ಹೋಗಿತ್ತು ಅಂತ. ಮಹಾ ಉಪವಾಸ ದಿನವೂ ಆಗಿ ಹೋಗಿತ್ತು ಅಂತ ನೋಡುವಾಗ, ಈ ಮಹಾ ಉಪವಾಸದ ದಿನ ಅಂದರೆ ಯೆಹೂದ್ಯರಿಗೆ ಸಬ್ಬತ್ ದಿನ, ಹಬ್ಬಗಳು, ಆಚಾರಗಳು, ಆನಂತರ ಮಹಾ ಉಪವಾಸದ ದಿನ ಅಂತೆ. ಮಹಾ ಉಪವಾಸದ ದಿನ ಅಂತ ನೋಡುವಾಗ ಅಕ್ಟೋಬರ್ ತಿಂಗಳಿನಲ್ಲಿ ಕೊನೆ ದಿನದಲ್ಲಿ ಈ ಮಹಾ ಉಪವಾಸ ದಿನಗಳು ಇರುತ್ತೆ ರೀ. ಈ ಅಕ್ಟೋಬರ್ ತಿಂಗಳ ಬಂದಾಗ ವಾತಾವರಣ ಹೇಗಿರುತ್ತೆ? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ತಿಂಗಳ ಬಂದಾಗ ವಾತಾವರಣ ಹೇಗಿರುತ್ತೆ ಅಂತ ನೋಡುವಾಗ, ಆಗಿನ ಅಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿದೆ, ಭಯಂಕರವಾದಂಥ ಅದು ಮಳೆಗಾಲ. ಎರಡನೇದಾಗಿ ಭಯಂಕರವಾದಂಥ ಗಾಳಿ, ತುಫಾನುಗಳು ಈ ಸಮುದ್ರದಲ್ಲಿ ನಡೆಯುವಂಥದ್ದು. ಭಯಂಕರವಾದಂಥ ಗಾಳಿ ವಾತಾವರಣ, ಇಲ್ಲ ತುಫಾನು ವಾತಾವರಣ, ಸುಂಟರ ಗಾಳಿಯ ವಾತಾವರಣ. ಇಂಥ ವಾತಾವರಣ ಇರುವುದರಿಂದ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನಂತ ನೋಡುವಾಗ, ಏನ್ರಿ, ನಾವು ಪ್ರಯಾಣ ಮಾಡೋದು ಬೇಡ, ಇಲ್ಲೇ ಪಟ್ಟಣ ಹತ್ತಿರವಾಗಿದೆ. ಆದ್ದರಿಂದ ಈ ಪಟ್ಟಣದಲ್ಲಿ ಇದ್ದು ಈ ದಿನಗಳು ಕಳೆದ ನಂತರ ನಾವು ಮತ್ತೆ ಪ್ರಯಾಣ ಮಾಡೋಣ. ಯಾಕೆಂದರೆ ಈ ದಿನಗಳು ಅಪಾಯಕರವಾದಂಥ ದಿನಗಳು. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾವು ಪ್ರಯಾಣ ಮಾಡಿದರೆ ನಮಗೆ ಮಾತ್ರವಲ್ಲ, ಸರಕಿಗೂ ಹಡಗಕ್ಕೂ ಎಲ್ಲದಕ್ಕೂ ಕೂಡ ಪ್ರಮಾದವಿದೆ, ಅಪಾಯವಿದೆ. ಆದ್ದರಿಂದ ಇಲ್ಲೇ ಇರೋಣ ಅಂತ ಹೇಳಿದಾಗ, ಏನ್ರಿ, ಶತಾಧಿಪತಿ ಆಗಿರ್ಬೋದು, ಅಲ್ಲಿರುವಂಥ ನಾವಿಕರು ಆಗಿರ್ಬೋದು, ನಾವಿಕರ ಯಜಮಾನರಾಗಿರ್ಬೋದು, ಇವರ ಬಳಿಯಲ್ಲಿ ವಿಚಾರ ಮಾಡಿದಾಗ ಅವರು ಯಾರೂ ಕೂಡ ಒಪ್ಪೋದಿಲ್ಲ. ಸ್ವಲ್ಪ ಮುಂದೆ ಹೋಗೋಣ, ಇನ್ನೊಂದು ಪಟ್ಟಣ ಬರುತ್ತೆ, ಆ ಪಟ್ಟಣ ಹತ್ತಿರಕ್ಕೆ ಹೋಗೋಣ, ಅಲ್ಲಿ ಹೋಗಿ ಬೇಕಾದರೆ ಆಲ್ಟ್ ಆಗೋಣ ಅಂತೇಳಿ ಈ ರೀತಿ ಮಾತನಾಡಿಕೊಂಡು ಪ್ರಯಾಣ ಮುಂದೆ ಸಾಗ್ತಾರೆ. ಅಂದರೆ ಪೌಲನ ಮಾತನ್ನು ಪೌಲನ ಮಾತು ಯಾಕೆ ಕೇಳಲ್ಲ ಅಂದರೆ, ಪೌಲನ ಒಬ್ಬ ಕೈದಿ. ಎರಡನೇದಾಗಿ ಪೌಲನ ಮೇಲೆ ಯುಲ್ಯನು ಎಂಬುವಂಥ ಶತಾಧಿಪತಿ ಇದ್ದಾನಲ್ವ, ಈ ಶತಾಧಿಪತಿ ಆತನ ಮೇಲೆ ಕನಿಕರ, ದಯೆ ಇರುತ್ತೀರಿ. ಪೌಲನ ಮೇಲೆ ದಯೆ ತೋರಿಸ್ತಾನೆ. ಯಾಕೆ ದಯೆ ತೋರಿಸುವಂಥದ್ದಂತ ನೋಡುವಾಗ, ಪೌಲನಲ್ಲಿ ನೀತಿ, ನಿಜಾಯಿತಿ, ಒಂದು ಧರ್ಮ ಎನ್ನುವಂಥದ್ದು ಆತನಲ್ಲಿ ಕಾಣುತ್ತೆ. ಈತನಲ್ಲಿ ಅನ್ಯಾಯವಿಲ್ಲ, ಮೋಸವಿಲ್ಲ ಎಂದು ತಿಳಿದುಕೊಂಡು ಯುಲ್ಯನು ಎಂಬುವಂಥ ಒಬ್ಬ ಶತಾಧಿಪತಿ ಆತನ ಮೇಲೆ ಒಳ್ಳೆ ರೀತಿಯಲ್ಲಿ ಅಭಿಮಾನ ಇರುತ್ತೆ, ದಯೆ ತೋರಿಸ್ತಾನೆ. ಆದರೆ ಈ ವಿಷಯದಲ್ಲಿ ಮಾತ್ರ ಈ ಶತಾಧಿಪತಿ ಕೇಳೋದಿಲ್ಲ, ಪೌಲನ ಮಾತು ಕೇಳಲ್ಲ. ಯಾರ ಮಾತನ್ನು ಕೇಳ್ತಾನೆ ಅಂತ ನೋಡುವಾಗ, ಏನ್ರಿ, ನಾವಿಕರ ಯಜಮಾನ ಇರ್ತಾರಲ್ವ, ನಾವಿಕರ ಯಜಮಾನನ ಮಾತನ್ನು ಕೇಳಿ, ಅಯ್ಯ ಏನಾಗೋದಿಲ್ಲ, ಪರವಾಗಿಲ್ಲ, ಹೋಗ್ಬೋದು ಹಾಗೆ ಅಂತ ಹೇಳಿದಾಗ, ಸರಿ ಬಿಡು ಅಂತ ಹೋಗ್ತಾರೆ ಪ್ರಿಯರು. ಸರಿ ಬಿಡು ಅಂತ ಹೋದಾಗ ಏನಾಗುತ್ತೆ ನೋಡಿ, ಅಲ್ಲಿ 10ನೇ ವಚನ, ಜನರೇ, ಪೌಲನು ಹೇಳುವಂಥ ಮಾತು, ಜನರೇ, ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಾಣಗಳಿಗೂ ಕಷ್ಟವು, ಬಹು ನಷ್ಟವು ಸಂಭವಿಸುವುದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು ಪೌಲನು. ಆದರೆ ಪೌಲನು ಹೇಳಿದ ಮಾತುಗಳಿಂದ ನಾವಿಕನು, ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು. ಆ ರೇವು ಹಿಮಕಾಲವನ್ನು ಕಳೆಯುವುದಕ್ಕೆ ಅನುಕೂಲವಲ್ಲದರಿಂದ ಅಲ್ಲಿಂದ ಹೊರಟು ಸಾಧ್ಯವಾದರೆ ಹೇಗೂ ಫೈನಿಕ್ಸ್ಗೆ ಹೋಗೋಣ ಅಂತ ಹೇಳಿ, ಪ್ರಿಯರಾದ ದೇವರ ಮಕ್ಕಳಿರ, ಇನ್ನೊಂದು ಪಟ್ಟಣ ಬರುತ್ತೆ, ಯಾವುದದು? ಫೈನಿಕ್ಸ್ ಊರನ್ನು ಸೇರಿ ಅಲ್ಲೇ ಈ ಹಿಮಕಾಲವನ್ನು ಕಳೆಯಬೇಕೆಂದು ಹೆಚ್ಚು ಜನರು ಆಲೋಚನೆ ಹೇಳಿದ ನಂತರ ಅಲ್ಲಿಂದ, ಪ್ರಿಯರಾದ ದೇವರ ಮಕ್ಕಳಿರ, ಫೈನಿಕ್ಸು ಕ್ರೇತ ದ್ವೀಪದ ಒಂದು ರೇವು ಈಶಾನ್ಯ ದಿಕ್ಕಿಗೂ ಆಗ್ನೇಯ ದಿಕ್ಕಿಗೂ ಅಭಿಮುಖವಾಗಿದ್ದ ತೆಂಕಣ ಗಾಳಿ ಮೆಲ್ಲಗೆ ಬೀಸಲಾಗಿ ತಮ್ಮ ಉದ್ದೇಶವು ಸಾರ್ಥಕವಾಯಿತೆಂದು ಭಾವಿಸಿ ಲಂಗರ ಎತ್ತಿ ಕ್ರೇತ ದ್ವೀಪವನ್ನು ಅನುಸರಿಸಿ ತೀರದ ಮಗ್ಗುಲಲ್ಲಿ
ಹೋಗುತ್ತಿದ್ದರು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರೋ ಒಟ್ಟಿನಲ್ಲಿ ಇವರು ಮಾಡುವಂಥ ಪ್ರಯಾಣದಲ್ಲಿ ಪರವಾಗಿಲ್ಲ, ಒಂದು ರೀತಿಯಲ್ಲಿ ಸಮಾಧಾನವಾಗಿದೆ ಅಂತ ಹೇಳಿ ದಡದ ಹತ್ತಿರ ಭಾಗದಲ್ಲಿ ಏನ್ರಿ ಕೆಲವು ಪಟ್ಟಣಗಳು ಬರ್ತಾ ಇರುತ್ತಲ್ಲ, ಹತ್ತಿರ ಭಾಗದಲ್ಲಿ ಹೋಗ್ತಾ ಇದ್ದಾರಂತೆ. ಈ ಹೋಗುವಂಥ ಸಮಯದಲ್ಲಿ ಏನು ನಡೆಯುತ್ತೆ 14ನೇ ವಚನ. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಣದಿಂದ ಈಶಾನ್ಯ ಪೂರ್ವವಾಯು ಎಂಬ ಹುಚ್ಚು ಗಾಳಿಯು ಒಡೆಯಿತು. ಅಂದರೆ ಪೂರ್ವ ವಾಯು ಎಂಬ ಹುಚ್ಚು ಗಾಳಿಯು ಒಡೆಯಿತು. ಆ ಒಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿ ಎದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು. ಯಾವ ಗಾಳಿ ಅಂತ ಹೇಳಲ್ಪಟ್ಟಿದೆ ಅಂತ ನೋಡುವಾಗ ಹುಚ್ಚು ಗಾಳಿಯು ಒಡೆಯಿತು, ಪೂರ್ವ ದಿಕ್ಕಿನಿಂದ ಗಾಳಿ. ಪ್ರಿಯರ ದೇವ್ರ ಮಕ್ಕಳಿರ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ, ಅಂದರೆ ಈ ಪಟ್ಟಣದಿಂದ ಪ್ರಯಾಣ ಮಾಡುವಾಗ ಹಿಂದಿನಿಂದ ಒಳ್ಳೆ ಗಾಳಿ ಇರಬೇಕು, ಮಾಮೂಲಾಗಿ ಇರಬೇಕು. ಭಯಂಕರವಾದಂಥ ಗಾಳಿ ಬಂದರೆ ಯಾಕಡೆ ಗಾಳಿ ಬರುತ್ತೋ ಆ ಕಡೆ ಒಡ್ಕೊಂಡು ಹೋಗುತ್ತೆ. ಗಾಳಿ ಎಕ್ಕಡೆ ಬರುತ್ತೋ ಆ ಕಡೆ ಒಡ್ಕೊಂಡು ಹೋಗುತ್ತೆ. ಆ ಗಾಳಿ ಕೂಡ ಎಂಥ ಗಾಳಿ ಅಂತ ನೋಡುವಾಗ ಹುಚ್ಚು ಗಾಳಿ ಅಂದರೆ ಭಯಂಕರವಾದಂಥ ಸುಂಟರ ಗಾಳಿ ಥರ. ಭಯಂಕರವಾದಂಥ ಸುಂಟರ ಗಾಳಿ ಥರ ಬಂದರೆ ಗತಿ ಏನು? ಸಮುದ್ರದಲ್ಲಿ ಈಗಿನ ಕಾಲದಲ್ಲಿ ಕೂಡ ಕ್ಲೂ ಕೊಡ್ತಾರೆ. ಭಯಂಕರವಾದಂಥ ಗಾಳಿ ವಾತಾವರಣ, ತುಫಾನು ವಾತಾವರಣ ಇದೆ, ಆದ್ದರಿಂದ ಹಡಗುಗಳು ಪ್ರಯಾಣ ಇಲ್ಲ, ನಾವೆಗಳು ಎಲ್ಲಿಗೆ ಹೋಗಬಾರ್ದು, ಪ್ರಯಾಣ ಮಾಡಿಕೊಡ್ದಂತೆ ಈಗಿನ ಕಾಲದಲ್ಲಿ ಕೆಲವು ಕ್ಲೂ ಕೊಡ್ತಾರೆ. ಅದೇ ಪ್ರಕಾರ ಮೀನುಗಾರರಿಗೆ, ಸಮುದ್ರದಲ್ಲಿ ಮೀನು ಹಿಡಿಯುವಂಥ ಮೀನುಗಾರರು ಕೂಡ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಆಗಿನ ಕಾಲದಲ್ಲಿ ಏನಿದೆ ಅಂತ ನೋಡುವಾಗ ಇಂದು ದೊಡ್ಡದೇನಿಲ್ಲ, ವಾತಾವರಣ ನೋಡಿಕೊಂಡು ಹೋಗ್ಬೇಕು ಅವರಷ್ಟೇ. ಆಲ್ರೆಡಿ ಪೌಲನು ಹೇಳಿದ್ದಾನೆ, ಪೌಲನ ಮಾತು ಕೂಡ ಕೇಳದೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ಪೌಲನ ಮಾತನ್ನು ಕೇಳದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಏನ್ರಿ, ಹೋಗುವಂಥ ಸಮಯದಲ್ಲಿ ಭಯಂಕರವಾದಂಥ ಹುಚ್ಚು ಗಾಳಿ ಬಂದಿದೆಯಂತೆ. ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಒಳ್ಳೆ ಗಾಳಿ ಬಂದರೆ ಪರವಾಗಿಲ್ಲ, ಒಳ್ಳೆ ಗಾಳಿ. ಇದು ಚಂಡಮಾರುತ ಇಲ್ಲ ಬಿರುಗಾಳಿ ಸುಂಟ ಎಲ್ಲ ಸೇರಿದ ಹೆಂಗಿರುತ್ತೆ ರೀ ಸಮುದ್ರದಲ್ಲಿ? ಅವಾಗೇನಾದರೂ ಮಿಷನ್ಗಳಿದೆಯಾ? ಈಗಿನ ಕಾಲದಲ್ಲಿ ಇದ್ದ ಹಾಗೆ ಮಿಷನ್ಗಳೇನಾದರೂ ಇದೆಯಾ? ಇಲ್ಲ. ಎರಡನೇದಾಗಿ ನೋಡುವಾಗ ಸುಮಾರು ಎಷ್ಟು ಮಂದಿ ಇದ್ದಾರೆ ಗೊತ್ತಾ? 276 ಮಂದಿ ಆ ಹಡಗದಲ್ಲಿದ್ದಾರಂತೆ. ಎಷ್ಟು ಮಂದಿ? 276 ಮಂದಿ ಹಡಗದಲ್ಲಿದ್ದಾರೆ. ಎರಡನೇದಾಗಿ ಸಾಮಾನುಗಳಿದೆ ಅದರಲ್ಲಿ, ಸಾಮಾನುಗಳು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಪ್ರಿಯರ ದೇವ್ರ ಮಕ್ಕಳಿರ ಹಡಗದಲ್ಲಿ ಸಾಮಾನುಗಳು. ಹಾಗಿರುವಾಗ ಎಷ್ಟು ದೊಡ್ಡದು ಹಡಗವಾಗಿರುತ್ತೋ ಒಂದು ಸರಿ ಯೋಚನೆ ಮಾಡಿ. 276 ಮಂದಿ ಇರುವಂಥದ್ದು ಅಂದಾಗ ಅದು ಕೂಡ ಅನೇಕ ದಿನಗಳು ಪ್ರಯಾಣ ಸಮುದ್ರದಲ್ಲಿ. ಅನೇಕ ದಿನಗಳು ಅಂತಂದರೆ ಒಂದು ಸರಿ ಯೋಚನೆ ಮಾಡಿ. ಮತ್ತು ಅವರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಇರುತ್ತಾ? ಇರುತ್ತೆ. ಆಗಿರುವಾಗ ಆ ಹಡಗು ಬಗ್ಗೆ ಒಂದು ಸರಿ ಯೋಚನೆ ಮಾಡುವಾಗ ಬಹಳ ದೊಡ್ಡದೇ, ಬಹಳ ದೊಡ್ಡ ಹಡಗು. ಸುಮಾರು 276 ಮಂದಿ ಜನರಿದ್ದಾರೆ. 276 ಮಂದಿ ಇದ್ದಾರೆ ಅನ್ನೋದಕ್ಕೆ ಎಲ್ಲಿ ರೆಫರೆನ್ಸ್ ಎಲ್ಲಿದೆ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 37ನೇ ವಚನ ನೋಡಿ. 27ನೇ ಅಧ್ಯಾಯ 37, 27ನೇ ಅಧ್ಯಾಯ 37ನೇ ವಚನ. 37ನೇ ವಚನ. ಆ ಹಡಗಿನಲ್ಲಿದ್ದ ನಾವೆಲ್ಲರೂ 276 ಮಂದಿ ಇದ್ದೆವು ಅಂತ ಹೇಳ್ತಾರೆ. 276 ಮಂದಿ. ಆಗಿರುವಾಗ ಮತ್ತೆ ಸರಕು ಇದೆ, ಸಾಮಾನುಗಳಿವೆ, ಇವೆಲ್ಲ ಇದೆ ರೀ. ಇವೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಾಗ ಭಯಂಕರವಾದಂಥ ಏನ್ರಿ ಗಾಳಿ ಬಂದಿದೆ ಅಲ್ಲಿ, ಹುಚ್ಚು ಗಾಳಿ ಅಂತಾರೆ. 16ನೇ ವಚನ. ಕ್ಲೋಡವೆಂಬ ಒಂದು ಸಣ್ಣ ದ್ವೀಪದ ಮರೆಯಲ್ಲಿ ಹಡಗನ್ನು ನಡೆಸಿಕೊಂಡು ಬಂದ ತರುವಾಯ ಹಡಗಿನ ದೋಣಿಯನ್ನು ಎತ್ತಿ ಅಂದರೆ ಹಡಗಿನ ದೋಣಿ ಅಂದರೆ ಈ ಚಿಕ್ಕ ಚಿಕ್ಕ ದೋಣಿಗಳಿರುತ್ತೆ ನೋಡಿ, ಹಡಗಿನಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಯಾಕೆಂದರೆ ಮಧ್ಯ ಸಮುದ್ರದಲ್ಲಿ ಏನಾದರೂ ತೊಂದರೆಗಳಾದರೆ ಚಿಕ್ಕ ಚಿಕ್ಕ ದೋಣಿಗಳ ಮೇಲೆ ಬಂದು ಮತ್ತೆ ದಡಕ್ಕೆ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ದೋಣಿಗಳನ್ನು ಅಂದರೆ ಈ ಹಡಗಿನಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಪ್ರಿಯರ ದೇವ್ರ ಮಕ್ಕಳಿಗೆ, ಅದು ಕೂಡ ಇರುತ್ತೆ. 16ನೇ ವಚನ ಕೆಳಗಡೆ ಮಾತನ್ನು, ಹಡಗಿನ ದೋಣಿಯನ್ನು ಎತ್ತಿ ಭದ್ರ ಮಾಡಿಕೊಳ್ಳುವುದು ನಮಗೆ ಪ್ರಯಾಸವಾಯಿತು. ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ಒರಾಜುಗಳನ್ನು ತೆಗೆದುಕೊಂಡು
ಹಡಗಿನ ಕೆಳಭಾಗವನ್ನು ಬಿಗಿದರು. ಹಡಗಿನ ಕೆಳಭಾಗವನ್ನು ಬಿಗಿದರು ಅಂದರೆ ಅರ್ಥ ಏನಂತ ನೋಡುವಾಗ ಭಯಂಕರವಾದಂಥ ಗಾಳಿ ಬಂದಿದೆ. ಗಾಳಿ ಬಂದ ನಂತರ ಏನಾಗಿದೆ ಅಂತ ನೋಡುವಾಗ ಅಲ್ಲಿ ಏನ್ರಿ ದಿಕ್ಕು ತೋರದೆ ಇದು ಹಡಗ ಅಲ್ಲೋಕಲ್ಲೋಲವಾಗ್ತಾ ಇದೆ. ಕೆಳಗಡೆ ನೋಡುವಾಗ ಈ ಅಲಿಗೆಗಳು ಅಂದರೆ ಹಡಗದ ಕೆಳಭಾಗದಲ್ಲಿ ಏನ್ರಿ ಅಲಿಗೆಗಳಿರುತ್ತಲ್ಲ, ಅಲಿಗೆಗಳು ಸ್ವಲ್ಪ ಲೂಸ್ ಆದಾಗ, ಒಡೆದೋಗಿದ್ದಕ್ಕೆ ಸಿದ್ಧವಾದಾಗ ಈ ನಾವಿಕರು ಏನು ಮಾಡ್ತಾರಂತ ನೋಡುವಾಗ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ವರಜೆಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬಿಗಿದರು. ಹಡಗಿನ ಕೆಳಭಾಗದಲ್ಲಿ ಬಿಗಿದರು ಅಂತಂದರೆ ದೊಡ್ಡ ದೊಡ್ಡ ದಪ್ಪಾದ ಹಗ್ಗಗಳು. ವರಜುಗಳನ್ನು ತೆಗೆದುಕೊಂಡು ಕೆಳಗಿನ ಭಾಗದಲ್ಲಿ ಬಿಗಿದರು ಅಂತಂದರೆ ಅಷ್ಟು ದೊಡ್ಡ ಹಡಗವನ್ನು ಏನು ಮಾಡ್ತಾರೆ ಗೊತ್ತಾ? ದೊಡ್ಡ ದೊಡ್ಡ ಹಗ್ಗಗಳಿರುತ್ತಾರೆ ಅವ್ರ ಬಳಿಯಲ್ಲಿ. ಈ ದೊಡ್ಡ ದೊಡ್ಡ ಹಗ್ಗಗಳನ್ನು ಸೇರಿ ಕೆಳಭಾಗದಲ್ಲಿ ಬಿಗಿದಿದ್ದಾರಂತೆ. ಅಂದರೆ ಮೊದಲನೇದಾಗಿ ಹೊರಗಡೆ ನೋಡಿದ್ರೆ ಭಯಂಕರವಾದಂಥ ಬಿರುಗಾಳಿ, ಸುಂಟರ ಗಾಳಿ ಇದೆ, ಅಲ್ಲೋಕಲ್ಲೋ ವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಇವರು ನಾವಿಕರು ಇನ್ನು ಕೆಳಭಾಗದಲ್ಲಿ ಹೋಗಿ ಬಿಗಿಯುವಂಥದ್ದು ಒಂದು ಸಾರಿ ನೋಡಿ ಯೋಚನೆ ಮಾಡಿ. ಅದರಲ್ಲಿ ಭಕ್ತನಿದ್ದಾನೆ, ಪೌಲನಿದ್ದಾನೆ. ಯಾರಿದ್ದಾರೆ? ಪೌಲನಿದ್ದಾನೆ, ಲೂಕನು ಇದ್ದಾನೆ, ಇನ್ನು ಕೆಲವು ಮಂದಿ ಭಕ್ತರಿದ್ದಾರೆ, ಅದೇ ಪ್ರಕಾರ ಕೈದಿಗಳಿದ್ದಾರೆ. ಒಂದು ವೇಳೆ ಹಡಗು ಆ ಮಧ್ಯದಲ್ಲಿ ಒಡೆದೋದ್ರೆ, ಪೀಸ್ ಆದರೆ ಆ ಸಮುದ್ರದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರೋ ನಾಶವಾಗ್ತಾರೆ ಪ್ರಿಯರೇ. ಅಂಥ ಪರಿಸ್ಥಿತಿಯಲ್ಲಿ ಬಂದಿದೆ. 17ನೇ ವಚನ. ಅದನ್ನು ಮೇಲಕ್ಕೆ ಎತ್ತಿದ ತರುವಾಯ ವರಾಜಿಗಳನ್ನು ತೆಗೆದುಕೊಂಡು ಹಡಗಿನ ಕೆಳಭಾಗವನ್ನು ಬಿಗಿದರು. ಆಮೇಲೆ ತುರ್ಸಿಸ್ ಎಂಬ ಕಳ್ಳುಸುಬಿನಲ್ಲಿ ಸಿಕ್ಕಿ ಬಿದ್ದೇವೆಂಬುದು ಭಯಪಟ್ಟು ಆಯಿಯನ್ನು ಸಡಲಿ ಮಾಡಿ ನೂಕಿಕೊಂಡು ಹೋದೆವು. ಅಂದರೆ ಕಳ್ಳುಸುಬಿ ಅಂತಂದರೆ ಕೆಳಗಡೆ ನೋಡೋದಕ್ಕೇನೋ ಉಸುಬಿ ಥರ ಕಂಡ್ರೂ ಕೂಡ ಒಳಗಡೆ ಕಳ್ಳುಸುಬು ಅಂತಂದರೆ ಏನ್ರಿ ಅಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಸಿಕ್ಕಾಕಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ರೀ. ದೊಡ್ಡ ದೊಡ್ಡ ಹಡಗುಗಳು ಸಿಕ್ಕಾಕಿಕೊಳ್ಳುವಂಥ ಪರಿಸ್ಥಿತಿ, ಇಲ್ಲಾಂದರೆ ಒಳಗೆ ಹೋಗುವಂಥ ಪರಿಸ್ಥಿತಿ, ಅಂಥ ಪರಿಸ್ಥಿತಿ ಇರುತ್ತೆ. ಅಂಥ ಒಂದು ಪರಿಸ್ಥಿತಿ ಕಳ್ಳುಸುಬು ಇದೆ ಅಂತ ಅಲ್ಲಿ. ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅದನ್ನು ಕೂಡ ತಪ್ಪಿಸ್ಕೊಳ್ಬೇಕು. ಈ ಕಡೆ ಗಾಳಿಯಿಂದ ತಪ್ಪಿಸ್ಕೊಳ್ಬೇಕು, ಈ ಕಡೆ ಆ ಒಂದು ಹಡಗವನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಬೇಕು. ಎರಡನೇದಾಗಿ ಇನ್ನೊಂದು ಅಪಘಾತ ನಡೀತಾ ಇದೆ. ಇವೆಲ್ಲವನ್ನು ಕೂಡ ನೋಡಿ ಗಮನಿಸಿಕೊಂಡು ತಪ್ಪಿಸ್ಕೊಂಡು ಹೋಗಬೇಕು. ಆನಂತರ ಏನು ನಡೆದಿದೆ ನೋಡಿ. ಆನಂತರ 18, ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಒಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. 3ನೇ ದಿನದಲ್ಲಿ ಹಡಗಿನ ಅಡ್ಡಮರವು ತಮ್ಮನ್ನು ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಅಂದರೆ ಅಲ್ಲಿ ನೋಡುವಾಗ ಭಯಂಕರವಾದಂಥ ಬಿರುಗಾಳಿ ಬಂದಿದೆ, ಭಯಂಕರವಾದಂಥ ಸುಂಟರ ಗಾಳಿ ಬಂದಿದೆ. ಹಡಗು ನೋಡಿದ್ರೆ ಬ್ಯಾಲೆನ್ಸ್ ಎಲ್ಲ ತಪ್ಪುತ್ತಾ ಇದೆ, ಎಕ್ಕಡಿಗೆ ಹೋಗಬೇಕೋ ಗೊತ್ತಾಗ್ತಾ ಇಲ್ಲ. ಹಗಲೊತ್ತು ಸೂರ್ಯನೂ ಕಾಣ್ತಾ ಇಲ್ಲ, ರಾತ್ರಿ ಹೊತ್ತು ನಕ್ಷತ್ರಗಳು ಕಾಣ್ತಾ ಇಲ್ಲ. ಟೋಟಲ್ ಮೇಘಗಳು ಏನ್ರಿ ಮಬ್ಬುಗಳು ಮುಚ್ಚಿಕೊಂಡಿವೆ ರೀ. ಏನಾಗಿದೆ ಅಂತ ನೋಡುವಾಗ ಎಲ್ಲ ಮುಚ್ಚಿಕೊಂಡಿದೆ, ಹಿಮ ಇದೆ ಏನ್ರಿ. ಮೇಘಗಳು ಟೋಟಲ್ ಎಲ್ಲ ಕಡೆ ಮೇಘಗಳು ಮುಚ್ಚಿಕೊಂಡಿವೆ. ಭಯಂಕರವಾದಂಥ ಗಾಳಿ ತುಫಾನು ತುಂಬಿಕೊಂಡಿದೆ. ಸೂರ್ಯನು ಕಾಣ್ತಾ ಇಲ್ಲ ಹಗಲೊತ್ತು, ರಾತ್ರಿ ಹೊತ್ತು ನಕ್ಷತ್ರಗಳು ಕಾಣ್ತಾ ಇಲ್ಲ. ಏನ್ರಿ ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ಏನಾಗ್ತಾ ಇದೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿ ಅಲ್ಲಿ ನಡೀತಾ ಇದೆ. ಭಯಂಕರವಾದಂಥ ಪರಿಸ್ಥಿತಿ ಆ ಒಂದು ಪ್ರಯಾಣದಲ್ಲಿ. ಇಂಥ ಪ್ರಯಾಣ ನಡೆದಾಗ ನೀವೇನಂದುಕೊಳ್ತೀರಾ? ಅಲ್ಲೇನೋ ಪೌಲನೇನೋ ಭಕ್ತನು, ಪೌಲನ ಜೊತೆಯಲ್ಲೇನೋ ಇನ್ನೂ ಕೆಲವರು ಮಂದಿ ಭಕ್ತರು, ಅವರೆಲ್ಲರಿದ್ದಾರೆ. ಇದ್ದಾಗ ಅವ್ರು ಯಾವ ರೀತಿ ತಡ್ಕೊಂಡಿರ್ಬೋದು ಒಂದ್ಸಾರಿ ನೀವು ಯೋಚನೆ ಮಾಡಿ ಪ್ರಿಯರೇ. ಇಷ್ಟಕ್ಕೂ ನಾವು ದೇವರ ಸೇವೆ ನಿಮಿತ್ತವಾಗಿ ಹೋಗ್ತಾ ಇದ್ದೀವ? ಯಾಕೆ ಹೋಗ್ತಾ ಇದ್ದೀವಿ? ಏನು ಹೋಗ್ತಾ ಇದ್ದೀವಿ? ಯಾಕೆ ಇದೆಲ್ಲ ಏನ್ರಿ ಇದೆಲ್ಲ ಅನ್ನಿಸ್ತಾ ಇಲ್ವಾ? ಒಟ್ಟಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿಗೆ ಅಲ್ಲಿ ನಾವು ಬದುಕ್ತೀವಿ ಎನ್ನುವಂಥ ನಂಬಿಕೆ ಕಳ್ಕೊಂಡಿದ್ದಾರಂತೆ. ಎಲ್ಲರಿಗೂ
ನಾವು ಬದುಕುತ್ತೇವೆ ಏನು ಅಂತ ನಂಬಿಕೆನೇ ಕಳ್ಕೊಂಡು ಬಿಟ್ಟಿದ್ದಾರಂತೆ. ಲೂಕನ ಬರಿತಾ ಇದ್ದಾನೆ ಹಾಗೇನೆ. ಅಷ್ಟೊಂದು ಭಯಂಕರವಾದಂಥ ವಾತಾವರಣ ಸೆಟ್ಟಾಗ್ಬಿಟ್ಟಿದೆ ಅಲ್ಲಿ ಬಂದಿದೆ ರೀ. ಭಯಂಕರವಾದಂಥ ಗಾಳಿ ಏನ್ರಿ, ರಾತ್ರಿ ಕಾಣ್ತಾ ಇಲ್ಲ ಅಂದರೆ ರಾತ್ರಿಯಲ್ಲಿ ನಕ್ಷತ್ರಗಳು ಕಾಣ್ತಾ ಇಲ್ವಂತೆ, ಹಗಲೊತ್ತು ಸೂರ್ಯನೂ ಕಾಣ್ತಾ ಇಲ್ವಂತೆ, ದಾರಿ ಕಾಣ್ತಾ ಇಲ್ಲ. ಮತ್ತು ಎಲ್ಲಿಗೆ ಹೋಗ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ? ಗಾಳಿ ನೋಡಿದ್ರೆ ಭಯಂಕರ ಅಲ್ಲೋಕಲ್ಲವಾಗ್ತಾ ಇದೆ. ನಾವು ಚಿಕ್ಕದೊಂದು ಸಮಸ್ಯೆ ಬಂದರೆ ಯಪ್ಪ ದೇವರೇ ಮೊರೆ ಇಡ್ತೀವಿ. ನಮ್ಮದು ನೋಡಿ ಹೊಟ್ಟೆ ನೋವಿಗೋಸ್ಕರ ತಲೆನೋವಿಗೋಸ್ಕರ ಒದ್ದಾಡ್ತಾ ಇರ್ತೀವಿ ಚಿಕ್ಕ ಚಿಕ್ಕ ವಿಷಯಗಳನ್ನು. ಅಲ್ಲಿ ನೋಡಿ ಅವರ ಪರಿಸ್ಥಿತಿ ಹೇಗಿದೆ. ದೇವರ ಸೇವಕರವರು ದೇವರ ಸೇವಕರ ಮಧ್ಯದಲ್ಲಿ ಈ ರೀತಿ ನಡೆಯುತ್ತಾ? ನಡೆದಿದೆ ಮತ್ತೆ ಒಂದ್ಸರಿ ಯೋಚನೆ ಮಾಡಿ. 18ನೇ ವಚನ, ಗಾಳಿಯು ನಮ್ಮನ್ನು ಅತ್ಯಂತವಾಗಿ ಒಯ್ದಾಡಿಸಿದ್ದರಿಂದ ಅವರು ಮರುದಿನ ಸರಕನ್ನು ಬಿಸಾಡುತ್ತಿದ್ದರು. 3ನೇ ದಿನದಲ್ಲಿ ಹಡಗಿನ ಅಡ್ಡ ಮರವನ್ನು ತಮ್ಮ ಕೈಯಿಂದಲೇ ಹೊರಗೆ ಎತ್ತಿ ಹಾಕಿದರು. ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿಯು ನಮ್ಮ ಮೇಲೆ ಹೊಡೆದದರಿಂದ ತಪ್ಪಿಸಿಕೊಂಡೆವೆಂಬ ಎಲ್ಲ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೆ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗುತ್ತೆ ಎಂದು ನನ್ನ ಮಾತನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಅಂದರೆ ಆಲ್ರೆಡಿ ಪ್ರಿಯರಾದ ದೇವರ ಮಕ್ಕಳಿರ, ಗಾಳಿ ನೋಡಿದ್ರೆ ಭಯಂಕರವಾಗಿ ಹೊಡ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ, ಯಾವುದು ದಾರಿ ಗೊತ್ತಾಗ್ತಾ ಇಲ್ಲ. ಹಗಲೊತ್ತೇನು ಸೂರ್ಯನು ಕೂಡ ಕಾಣ್ತಾ ಇಲ್ಲ. ಒಟ್ಟಿನಲ್ಲಿ ಮಬ್ಬುಗಳು ಮುಚ್ಚಿಕೊಂಡಿವೆ, ಒಟ್ಟಿನಲ್ಲಿ ಮೇಘಗಳು ಮುಚ್ಚಿಕೊಂಡಿವೆ. ಅದ್ರ ಜೊತೆಗೆ ಭಯಂಕರವಾದಂಥ ಬಿರುಗಾಳಿ ಇದೇ ಪ್ರಿಯರಾದ ದೇವರ ಮಕ್ಕಳಿರ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಹೇಳು, ಒಂದು ಸರಿ ಯೋಚನೆ ಮಾಡಿ. ಏನಾಗುತ್ತೆ? ಎರಡನೇದಾಗಿ, ಬಹುಕಾಲದಿಂದ ಊಟನೇ ಬಿಟ್ಟಿದ್ದಾರಂತವ್ರ. ಊಟ ಬಿಟ್ಟಿದ್ದಾರ ಬಹುಕಾಲದಿಂದ. ಏನ್ರಿ, 1 ದಿನ ಊಟ ಇಲ್ಲಾಂದ್ರೂ ಪರವಾಗಿಲ್ಲ, 2 ದಿನ ಊಟ ಇಲ್ಲಾಂದ್ರೂ ಪರವಾಗಿಲ್ಲ, 3 ದಿನ ಊಟ ಇಲ್ಲಾಂದ್ರೆ ಹೇಗಿರುತ್ತೆ? 3 ದಿನ ಊಟ ಇಲ್ಲಾಂದ್ರೆ ಹೇಗಿರುತ್ತೆ? ತಡ್ಕೊಳ್ತೀವ? 4 ದಿನ ಊಟ ಇಲ್ಲಾಂದ್ರೆ ತಡ್ಕೊಳ್ತೀವ? ಸುಮಾರು ದಿನಗಳಿಂದ ಊಟ ಇಲ್ಲದೆ ಉಪವಾಸ ಇದ್ದಾರೆ. ಯಾಕೆ ಉಪವಾಸ? ಈ ಕಡೆ ಗಾಳಿ ಆ ಕಡೆ ಗಾಳಿ, ದಾರಿ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಪ್ರಾಣ ಭಯದ ಮೇಲಿದ್ದಾರೆ. ಪ್ರಾಣ ಭಯದಲ್ಲಿ ಊಟ ಹೋಗುತ್ತಾ? ಊಟ ಇಲ್ಲಂದರೆ ಪರವಾಗಿಲ್ಲ, ಒಟ್ಟಿನಲ್ಲಿ ಇದನ್ನು ತಪ್ಪಿಸ್ಕೊಳ್ಬೇಕು, ಇದನ್ನು ತಪ್ಪಿಸ್ಕೊಂಡು ಪಾರಾಗಬೇಕು ನಾವೆಲ್ಲರೂ ಎನ್ನುವಂಥ ಆಲೋಚನೆ ಬಿಟ್ಟರೆ ಊಟದ ಮೇಲೆ ಕ್ಯಾಲೇ ಇಲ್ಲ ರೀ ಅವ್ರಿಗೆ. ಊಟದ ಮೇಲೆ ಕ್ಯಾಲಿಲ್ಲ. ಅವರ ಮಧ್ಯದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಎದ್ದು ನಿಂತು, ಜನರೇ, ನನ್ನ ಮಾತು ಕ್ರೇತ ದ್ವೀಪದಲ್ಲಿ ಅಲ್ಲೇ ಕೇಳಬೇಕಾಗಿತ್ತು. ನಾನು ಹೇಳಿದ್ದೀನಲ್ವ? ಅಲ್ಲೇ ನಾನು ಹೇಳಿದ್ದೀನ ಹೇಳಿಲ್ವಾ? ಇವಾಗೂ ಕೂಡ ಮಿಂಚಿದ್ದೇನಿಲ್ಲ. ನನ್ನ ಮಾತು ಕೇಳಿ. ಯಾಕೆಂದರೆ ದೇವರು ತನ್ನ ದೂತನನ್ನು ಕಳಿಸಿಕೊಟ್ಟು ನನಗೆ ಒಂದು ವಿಷಯವನ್ನು ಹೇಳಿದ್ದಾನೆ. ನಿನ್ನ ನಿಮಿತ್ತ, ಅಂದರೆ ಪೌಲನೇ, ನಿನ್ನ ನಿಮಿತ್ತವಾಗಿ ಈ ಜನರಿಗೆ ಯಾವ ಕೇಡು ಉಂಟಾಗೋದಿಲ್ಲ, ಧೈರ್ಯವಾಗಿ ಇರುವಂತ ಹೇಳು ಅಂತ ಹೇಳಿ ಪೌಲನಿಗೆ ದೇವದೂತನು ಬಂದು ಮಾತನಾಡಿ ಧೈರ್ಯ ಕೊಟ್ಟು ಹೋಗಿರ್ತಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಆ ಮಾತನ್ನು ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು 22ನೇ ವಚನ, 21ರಿಂದ 21ನೇ ವಚನದಿಂದ. ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 21ನೇ ವಚನದಿಂದ. ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ ಪೌಲನು ಅವರ ಮಧ್ಯದಲ್ಲಿ ನಿಂತುಕೊಂಡು, ಎಲೆ ಜನರೇ, ನೀವು ಕ್ರೇತದಿಂದ ಹೊರಟು ಈ ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತುಗಳನ್ನು ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ನಾನು ಯಾರನವನಾಗಿದ್ದೀನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು
ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲೆ ದಯದಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದ್ದರಿಂದ ಜನರೇ, ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಗಬೇಕಾಗಿದೆ ಎಂದು ಹೇಳಿದನು. ಅಂದರೆ ಜನರೇ, ನೀವು ಭಯಪಡಕ್ಕೆ ಹೋಗ್ಬೇಡಿ, ನಾವು ಸಾಯುತ್ತೇವೇನಂತದ್ದು ಭಯಪಡಕ್ಕೆ ಹೋಗ್ಬೇಡಿ, ಧೈರ್ಯವಾಗಿರಿ. ಯಾಕೆಂದರೆ ದೇವರು ತನ್ನ ದೂತನನ್ನು ಕಳಿಸಿಕೊಟ್ಟು ನನಗೊಂದು ವಿಷಯವನ್ನು ಹೇಳಿದ್ದಾನೆ. ಏನು ಗೊತ್ತಾ? ಪೌಲನೇ, ನೀನು ಹೇಗಾದರೂ ಮಾಡಿ ಚಕ್ರವರ್ತಿಯ ಬಳಿಯಲ್ಲಿ, ಪ್ರಪಂಚ ದೇಶವನ್ನು ಆಳುವಂಥ ನೀರೋ ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ನೀನು ಮಾತನಾಡಬೇಕು. ನಾನು ಅಲ್ಲಿಗೆ ಕಳಿಸುತ್ತೇನೆ, ಯಾರಿಗೂ ಏನಾಗಲ್ಲ. ಆದ್ದರಿಂದ ಧೈರ್ಯವಾಗಿರು ಅಂತೇಳಿ, ಧೈರ್ಯವಾಗಿ ಇರಬೇಕು ಅಂತ ಹೇಳಿ ಪೌಲನಿಗೆ ದರ್ಶನ ಕೊಟ್ಟು ಹೇಳಿದಾಗ, ಅದು ಕೂಡ ಏನು ಗೊತ್ತಾ? ನಿನ್ನ ನಿಮಿತ್ತವಾಗಿ ಇವರನ್ನು ಕಾಪಾಡುತ್ತೇನೆ ಪೌಲನೇ, ನಿನ್ನ ನಿಮಿತ್ತವಾಗಿ ಏನ್ರಿ, ದೇವರು ತನ್ನ ದೂತನನ್ನು ಕಳಿಸಿಕೊಟ್ಟು ಧೈರ್ಯ ಕೊಟ್ಟಾಗ ಆಗ ಪೌಲನು ಸಾರ್ತಾ ಇದ್ದಾನೆ. ನೀವು ಭಯಪಡಕ್ಕೆ ಹೋಗ್ಬೇಡಿ, ದೇವರು ಹೇಳಿದ್ದಾನೆ, ಧೈರ್ಯದಿಂದ ಇರಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರಿ, ಏನು ನಡೀತಾ ಇದೆ ನೋಡಿ. 25ನೇ ವಚನ. ಆದ್ದರಿಂದ ಜನರೇ, ಧೈರ್ಯವಾಗಿರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಗಬೇಕಾಗಿದೆ ಎಂದು ಹೇಳಿದನು. ಆ 14ನೇ ರಾತ್ರಿ ಬಂದ ಮೇಲೆ ನಾವು ಅದ್ರಿಯ ಸಮುದ್ರದಲ್ಲಿ ಅತ್ತ ಇತ್ತ ಬಡಿಸಿಕೊಂಡು ಹೋಗುತ್ತಿರುವಾಗ ಸುಮಾರು ಮಧ್ಯರಾತ್ರಿಯಲ್ಲಿ ನಾವಿಕರು ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ ಅಳತೆ ಗುಂಡನ್ನು ಇಳಿಸಿ 20 ಮಾರು ಉದ್ದವೆಂದು ಕಂಡರು. ಅಂದರೆ ಅಳತೆಯ ಗುಂಡನ್ನು, ಪ್ರಿಯರ ದೇವ್ರ ಮಕ್ಕಳಿರ, ಸ್ವಲ್ಪ ಹತ್ತಿರಕ್ಕೆ, ಅಂದರೆ ಯಾವುದೋ ಪಟ್ಟಣಕ್ಕೆ ಹತ್ತಿರ ಬಂದೀವಂತೂ ಸ್ವಲ್ಪ ಕಾಣ್ತಾ ಇದೆಯಂತೆ, ಕ್ಲೂ ಗೊತ್ತಾಗ್ತಾ ಇದೆಯಂತೆ. ಅವಾಗ ಅಳತೆ ಗುಂಡನ್ನು ಬಿಡ್ತಾ ಇದ್ದಾರಂತೆ. ಅಳತೆ ಗುಂಡ ಅಂದರೆ ಒಂದು ತೂಕ ಇರುವಂಥ ಒಂದು ಗುಂಡನ್ನು ಹಗ್ಗ ಕಟ್ಟಿ ಕೆಳಗಡೆ ಇಳಿಸ್ತಾರೆ ಸಮುದ್ರದಲ್ಲಿ. ಅಂದರೆ ಪ್ರಯಾಣ ಮಾಡುವಂಥ, ಈ ಸಮುದ್ರದಲ್ಲಿ ಹಡಗದಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅಳತೆ ಗುಂಡು ಅಂತ ನೋಡುವಾಗ ಸ್ವಲ್ಪ ತೂಕ ಇರುತ್ತೆ. ತೂಕ ಇರುವಂಥದ್ದು ಅದನ್ನು ಹಗ್ಗ ಕಟ್ಟಿ ಸಮುದ್ರದಲ್ಲಿ ಇಳಿಸುವಂಥದ್ದು. ಅಂದರೆ ಎಷ್ಟು ತಳಭಾಗ ಎಷ್ಟು ಇದೆ, ಇದನ್ನು ಬಿಟ್ಟ ನಂತರ ಅಳತೆ ಗೊತ್ತಾಗುತ್ತೆ. ಅಂದರೆ ಇದು ಹೋದ ತಕ್ಷಣ ತಳಭಾಗ ಎಷ್ಟಿರುತ್ತೆ, ತಳಭಾಗದಲ್ಲಿ ಈ ಹಡಗಕ್ಕೂ ಹಡಗದ ಕೆಳಗಡೆ ಎಷ್ಟು ತಳಭಾಗ ಇರುತ್ತೆ ಅಂತ. ಕೆಳಗಡೆ ಮಣ್ಣಿರುವಂಥ ಇಲ್ಲ, ಕಲ್ಲು ಏನೋ ಇರುತ್ತಲ್ಲ, ಉಸುಬು, ಎಷ್ಟು ಇದೆ ಅಂತ ಗೊತ್ತಾಗುತ್ತೆ ಅಂತೆ. 27ನೇ ವಚನ. 14ನೆಯ ರಾತ್ರಿ ಬಂದ ಮೇಲೆ ನಾವು ಅದ್ರಿಯ ಸಮುದ್ರದಲ್ಲಿ ಅತ್ತ ಇತ್ತ ಬಡಿಸಿಕೊಂಡು ಹೋಗುತ್ತಿರುವಾಗ ಸುಮಾರು ಮಧ್ಯರಾತ್ರಿಯಲ್ಲಿ ನಾವಿಕರು ಒಂದು ದೇಶದ ಹತ್ತಿರ ಬಂದೆವೆಂದು ನೆನೆಸಿ ಅಳತೆ ಗುಂಡನ್ನು ಇಳಿಸಿ 20 ಮಾರು ಉದ್ದವೆಂದು ಕಂಡರು. ಅಂದರೆ ಸಮುದ್ರ ಅಂದರೆ ಒಂದು ಪಟ್ಟಣಕ್ಕೆ ಹತ್ತಿರವಾಗಿದ್ದೇವೆ ಅಂತ ಗೊತ್ತಾಗ್ತಾ ಇದೆಯಂತೆ. ಆ ನಂತರ ನೋಡಿ ಇನ್ನೊಂದು ಕೆಲಸನೂ ಮಾಡಿದ್ದಾರೆ. ಅವರು ತಿರುಗಿ ಅಳತೆ ಗುಂಡನ್ನು ಇಳಿಸಿ ನೋಡಲಾಗಿ 15 ಮಾರುದ್ದವೆಂದು ಕಂಡರು. ಆಲ್ರೆಡಿ ದಡಕ್ಕೆ ಹತ್ತಿರವಾಗಿದ್ದೀವಿ ಅಂತ ಗೊತ್ತಾಗ್ತಾ ಇದೆ. ಗೊತ್ತಾದ ನಂತರ ಬಂಡೆ ಸ್ಥಳವನ್ನು ತಾಕೆವೆಂದು ಭಯಪಟ್ಟು, ಅಂದರೆ ಅಲ್ಲೆಲ್ಲಿ ಬಂಡೆಗಳಿರುತ್ತಲ್ಲ, ಈ ಬಂಡೆಗಳು ತಗಲಿದರೆ, ಈ ಬಂಡೆಗಳು ಈ ಹಡಗಕ್ಕೆ ತಗಲಿದರೆ ಹಡಗು ಒಡೆದೋಗುವಂಥ ಪರಿಸ್ಥಿತಿ ಕೂಡ ಇರುತ್ತೆ. ಅದು ಕೂಡ ಜಾಗ್ರತೆ ಪಡ್ತಾ ಇದ್ದಾರೆ. ಆ ಬಂಡೆ ಸ್ಥಳವನ್ನು ತಾಕೆವೆಂದು ಭಯಪಟ್ಟು ಹಡಗಿನ ಹಿಂಭಾಗದಿಂದ 4 ಲಂಗರಗಳನ್ನು ಬಿಟ್ಟು ಯಾವಾಗ ಬೆಳಗಾಗಿತು ಎಂದು ಹಾರೈಸುತ್ತಿದ್ದರು. ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಕಬ್ಬಿಣದ ಸರಪಣಿ ಅಂದರೆ ಈ ದಡ ಹತ್ತಿರ ಬಂದಾಗ ಕಬ್ಬಿಣದ ಸರಪಣಿಯನ್ನು ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಈ ಸಮುದ್ರಕ್ಕೆ ಬಿಟ್ಟ ನಂತರ ಅಲ್ಲಿ ಹಡಗು ಅಲ್ಲಿ ನಿಂತ್ಕೊಳ್ಳುತ್ತೇರಿ, ಆ ಕಡೆ ಈ ಕಡೆ ಹೋಗದಂತೆ. ಲಂಗರಗಳು ಅಂತ ಹೇಳ್ತಾರೆ. ಇವುಗಳನ್ನು ಬಿಟ್ಟು ನಿಲ್ಲಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾಕೆಂದರೆ ರಾತ್ರಿ ಹೊತ್ತು ಪ್ರಯಾಣ ಇದು ಮಾಡ್ಕೊಳ್ತಾ ಇದ್ದಾರೆ. ಆನಂತರ ನೋಡಿ ಎಷ್ಟನೇ ವಚನಕ್ಕೆ ಬಂದಿದ್ದೇವೆ? 30ನೇ ವಚನಕ್ಕೆ ಬರೋಣ. ಆದರೆ ನಾವಿಕರು ಮುಂಭಾಗದಲ್ಲಿ ಲಂಗರಗಳನ್ನು ಹಾಕಬೇಕೆಂಬುವ ನೆವದಿಂದ ದೋಣಿಯನ್ನು ಸಮುದ್ರದಲ್ಲಿ ಇಳಿಸಿ
ಹಡಗವನ್ನು ಬಿಟ್ಟು ತಪ್ಪಿಸಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸಿದಾಗ ಏನು ಮಾಡ್ತಾ ಇದ್ದೀರಿ? ನಾವಿಕರು ಇರ್ತಾರಲ್ಲ, ನಾವಿಕರು ಅನುಭವಿಸಿರುವಂಥ ಹೊಡೆತಕ್ಕೆ ಒಟ್ಟಿನಲ್ಲಿ ಅಪ್ಪ ದೇವರೇ, ಒಟ್ಟಿನಲ್ಲಿ ಹೇಗಾದರೂ ತಪ್ಪಿಸ್ಕೊಂಡು ಬಂದೀವಿ, ಆ ಭಯಂಕರವಾದಂಥ ಬಿರುಗಾಳಿ, ಭಯಂಕರವಾದಂಥ ಆ ಗಾಳಿ ನೋಡಿದ್ರೆ ನಾವು ಉಳಿತಾ ಇರಲಿಲ್ಲ ಅಂತ ಹೇಳಿ ಭಯಪಟ್ಟು ಒಟ್ಟಿನಲ್ಲಿ ಆ ದಡಕ್ಕೆ ಬಂದಿದ್ದು ಅಂತೇಳಿ ಆ ಹಡಗದಲ್ಲಿ ದೋಣಿಗಳಿರುತ್ತಲ್ಲ, ಚಿಕ್ಕ ಚಿಕ್ಕ ದೋಣಿಗಳು, ಆ ದೋಣಿಗಳನ್ನು ಕೆಳಗಡೆ ಬಿಟ್ಟು ಮೆಲ್ಲಗೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಲಂಗರಗಳನ್ನು ಬಿಡ್ತಾ ಇದ್ದೀವಿ ಅಂತ ನೆವ ಮಾಡಿ, ಇಲ್ಲಿ ದಡಕ್ಕೆ ಹತ್ತಿರ ಇದ್ದೀವಿ, ಆದ್ದರಿಂದ ಈ ಲಂಗರಗಳನ್ನು ತೆಳಗೆ ಇಳಿಸ್ತೀವಿ ಅಂತ ಹೇಳಿ ಈ ರೀತಿ ನೆವ ಮಾಡಿ, ನೆವ ಹೇಳಿ ತಪ್ಪಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು. ಯಾರು? ನಾವಿಕರು, ಅಂದರೆ ನಾವಿಯನ್ನು ನಡೆಸುವವರು. ಈ ವಿಷಯ ಪೌಲನಿಗೆ ಗೊತ್ತಾದ ನಂತರ ಶತಾಧಿಪತಿ ಹೇಳುವಂಥ ಮಾತೇನು ಗೊತ್ತಾ? ಅಯ್ಯ, ಇವರು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವ್ರು ಹೋದರೆ, ನಾವಿಕರು ಹೋದರೆ, ನಡೆಸೋರು ಇವ್ರು ಹೋದರೆ ಬಹಳ ಕಷ್ಟವಾಗುತ್ತೆ, ನಾವು ದಡಕ್ಕೆ ಸೇರೋದಿಲ್ಲ, ಆದ್ದರಿಂದ ನೀವು ಜಾಗ್ರತೆ ಪಡಿ, ಅವರನ್ನು ಕಳಿಸ್ಬೇಡಿ ಅಂದಾಗ ಪೌಲನ ಮಾತಿಗೆ ಒಳಪಟ್ಟು ಶತಾಧಿಪತಿ ಅವರನ್ನು ಬಿಟ್ಟುಕೊಡೋದಿಲ್ಲ ಅವರನ್ನು ಬಿಟ್ಟುಕೊಡೋದಿಲ್ಲ. 30, ಅವರು ಹಡಗಿನಲ್ಲಿ ನಿಲ್ಲದೆ ಹೋದರೆ ನೀವು ಉಳುಕೊಳ್ಳುವುದಕ್ಕಾಗುವುದಿಲ್ಲವೆಂದು ಹೇಳಿದನು ಪೌಲನು. ಯಾರಿಗೆ? ಶತಾಧಿಪತಿಗೆ. ಆಗ ಸಿಪಾಯಿಗಳು ದೋಣಿಯ ಹಗ್ಗಗಳನ್ನು ಕತ್ತರಿಸಿ ಅದು ಬಿದ್ದು ಹೋಗುವಂತೆ ಮಾಡಿದರು. ಬೆಳಗಾಗುತ್ತಿರುವಷ್ಟರಲ್ಲಿ ಪೌಲನು ಏನಾದರೂ ಆಹಾರವನ್ನು ತೆಗೆದುಕೊಳ್ಳಬೇಕೆಂದು ಎಲ್ಲರನ್ನು ಬೇಡಿಕೊಳ್ಳುವನಾಗಿ, ನೀವು ಈ ಹೊತ್ತಿಗೆ 14 ದಿವಸದಿಂದ ಕಾದುಕೊಂಡು ಆಹಾರವೇನು ತೆಗೆದುಕೊಳ್ಳದೆ ಉಪವಾಸವಾಗಿಯೇ ಇದ್ದೀರಾದ್ದರಿಂದ ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸುಮಾರು 14 ದಿನವಾಗಿದೆ, ಆಹಾರ ಏನು ಮುಟ್ಟಿಕೊಂಡಿಲ್ಲ, ದಯಮಾಡಿ ಆಹಾರವನ್ನು ತಗೊಳ್ಳಿ. ಯಾಕೆಂದರೆ ನೀವು ಆರೋಗ್ಯವಾಗಿರಬೇಕು, ನೀವು ಬಲವಾಗಿರಬೇಕು, ನೀವು ಆಹಾರವನ್ನು ತಿಂದು ಸ್ವಲ್ಪ ಧೈರ್ಯ ತಂದು ಕೊಡ್ರಿ ಅಂತೇಳಿ. ಯಾರು ಧೈರ್ಯ ಕೊಡುವಂಥದ್ದು? ಯಾರಿಗೆ ಕಾವಲಾಗಿದ್ದಾರೆ? ಪೌಲನಿಗೆ ಕಾವಲಿಯಾಗಿ ಸೈನಿಕರಿದ್ದಾರೆ. ಪೌಲನ್ನು ಒಬ್ಬ ಕೈದಿಯಾಗಿದ್ದಾನಲ್ಲಿ. ಪೌಲನಾಗಿರ್ಬೋದು, ಲೂಕನಾಗಿರ್ಬೋದು, ಅರಿಸ್ತರ್ಕನಾಗಿರ್ಬೋದು, ಇನ್ನು ಕೆಲವರು ಸೇವಕರು, ಇವರು ಕೈದಿಗಳಾಗಿದ್ದಾರೆ. ಅವ್ರ ದೃಷ್ಟಿಯಲ್ಲಿ ಕೈದಿಗಳು ಆಗಿರುವಂಥ ಇವರು ನಾವಿಕರಿಗೂ, ಸೈನಿಕರಿಗೂ, ಶತಾಧಿಪತಿಗೂ ಧೈರ್ಯ ಕೊಡುವಂಥದ್ದು. ನೋಡಿ ಪ್ರಿಯರೇ, ಧೈರ್ಯ ಕೊಡುವಂಥದ್ದು ಅಂದರೆ ಒಂದು ಕೈದಿ ಸ್ಥಾನದಲ್ಲಿ ಇದ್ದಾಗಲೂ ಕೂಡ ಒಬ್ಬ ಸೇವಕರು ಧೈರ್ಯ ಕೊಡ್ತಾರಾ? ಅದು ಸೇವಕರು. ಯಾಕೆ ಭಯಪಡ್ತೀರಾ? ಭಯಪಡಬೇಡಿ, ಧೈರ್ಯವಾಗಿರಿ, ಊಟ ಮಾಡಿ ಅಂತ ಹೇಳಿ ಮೊದಲನೇದಾಗಿ ಪ್ರಾರ್ಥನೆ ಮಾಡಿ ತಾನು ಊಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ರೊಟ್ಟಿ ತಿನ್ನೋದಕ್ಕೆ. ಅದೇ ಪ್ರಕಾರ ಈತನು ಊಟ ಮಾಡುವಂಥದ್ದು ನೋಡಿ ಉಳಿದವರು ಕೂಡ ಸರಿ ಕೊಡಪ್ಪ ತಿನ್ನೋಣ ಅಂತೇಳಿ ಎಲ್ಲರೂ ತಿಂದು ಸ್ವಲ್ಪ ಧೈರ್ಯ ತಂದುಕೊಳ್ತಾರೆ ಪ್ರಿಯರೇ. ಆನಂತರ ನೋಡಿ 34, ಆಹಾರ ತೆಗೆದುಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಇದು ನಿಮ್ಮ ಪ್ರಾಣ ರಕ್ಷಣೆಗೆ ಅವಶ್ಯ. ನಿಮ್ಮಲ್ಲಿ ಯಾರ ತಲೆಯಿಂದಾದರೂ ಒಂದು ಕೂದಲು ಉದುರಿ ಹೋಗುವುದಿಲ್ಲವೆಂದು ಹೇಳಿ ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವು ಆಹಾರವನ್ನು ತೆಗೆದುಕೊಂಡರು. ಆ ಹಡಗಿನಲ್ಲಿದ್ದ ನಾವೆಲ್ಲರೂ 276 ಮಂದಿ. ಆ ಹಡಗಿನಲ್ಲಿದ್ದಂಥ ನಾವೆಲ್ಲರೂ 276 ಮಂದಿ ಸಾಕಾದಷ್ಟು ತಿಂದ ಮೇಲೆ ಗೋಧಿಯನ್ನು ಸಮುದ್ರಕ್ಕೆ ಚೆಲ್ಲಿ ಹಡಗನ್ನು ಹಗುರ ಮಾಡಿದರು. ಅಂದರೆ ಎಷ್ಟೋ ಸರಕುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. 276 ಮಂದಿ ಇದ್ದಾರೆ, ಅದ್ರ ಜೊತೆಗೆ ಎಷ್ಟೋ ಸರಕುಗಳಿದೆ, ವಸ್ತುಗಳು, ತಿನ್ನುವಂಥ ಆಹಾರ ಪದಾರ್ಥಗಳು ಆ ಒಂದು ಹಡಗದಲ್ಲಿ ಇದೆ. ಅವೆಲ್ಲ ಹೊರಗಡೆ ಸಮುದ್ರದಲ್ಲಿ ಬಿಸಾಡಿಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಪ್ರಾಣದಿಂದ ಉಳ್ಕೊಂಡ್ರೆ ಸಾಕು ಅಂತ ಹೇಳಿ ಮೊದಲನೇದಾಗಿ ಊಟ ಮಾಡಿ ಆನಂತರ ಇರುವಂಥ ಏನೇನು ಸರಕುಗಳಿದೆಯೋ ಎಲ್ಲವನ್ನು ಹೊರಗಡೆ ಬಿಸಾಡಿ ಹಡಗನ್ನು ಹಗುರ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ 39, ಬೆಳಗಾದ ಮೇಲೆ ಆ ದೇಶದ ಗುರುತನ್ನು ತಿಳಿಯದೆ ಉಸಿಬಿನ ದಡವುಳ್ಳ ಒಂದು ಕೊಲ್ಲಿಯನ್ನು ನೋಡಿ ಆ ದಡದ ಮೇಲೆ ಹಡಗನ್ನು ನೂಕುವುದಕ್ಕೆ ಸಾಧ್ಯವಾದೀತೆಂದು ಯೋಚಿಸಿ ಅವರು ಲಂಗರಗಳನ್ನು ಸರಿದು ಸಮುದ್ರದಲ್ಲಿ ಬಿಟ್ಟು ಚುಕ್ಕಾಣಿಗಳ
ಕಟ್ಟುಗಳನ್ನು ಬಿಚ್ಚಿ ದೊಡ್ಡ ಹಾಯಿಯನ್ನು ಗಾಳಿಗೆ ಎತ್ತಿ ಕಟ್ಟಿ ಹಡಗನ್ನು ಆ ದಡಕ್ಕೆ ನಡೆಸುತ್ತಿದ್ದರು. ಆದರೆ ಮಧ್ಯದಲ್ಲಿ ಅವರಿಗೆ ಮರಳು ದಿಬ್ಬ ಸಿಕ್ಕಿದಾಗ ಅದಕ್ಕೆ ನಾವೆಯನ್ನು ಹತ್ತಿಸಿದರು. ಮುಂಭಾಗವು ತಗಲಿಕೊಂಡು ಅಲ್ಲಾಡದೆ ನಿಂತಿತು, ಹಿಂಭಾಗವು ತೆರಳುಗಳ ಹೊಡೆತದಿಂದ ಒಡೆದು ಹೋಗುತ್ತಾ ಬಂತು. ಅಂದರೆ ಒಟ್ಟಿನಲ್ಲಿ ಈ ಸಮುದ್ರದಲ್ಲಿ ಅಂದರೆ ಆಲ್ಮೋಸ್ಟು ಒಂದು ದ್ವೀಪ ಇದೆ ರೀ. ಆ ದ್ವೀಪದ ಹೆಸರು ಏನಂತ ನೋಡುವಾಗ, ಕೆಳಗಡೆ ಮಾತು ನೋಡುವಾಗ ಮೆಲಿತೆ ಎನ್ನುವಂಥ ದ್ವೀಪ ಅಂತೆ. ಮೆಲಿತೆ ಎನ್ನುವಂಥ ದ್ವೀಪ ಹತ್ತಕ್ಕೆ ಬರ್ತಾ ಇದ್ದಾರೆ. ಹತ್ತಿರಕ್ಕೆ ಬಂದಾಗ ಮರಳು ದಿಬ್ಬ ಇದೆ ಅಂತ. ಆ ಮರಳು ದಿಬ್ಬ ಇದ್ದಾಗ ಈ ಹಡಗು ಮುಂದೆ ಹೋಗ್ತಾ ಇಲ್ಲ, ಹಿಂದೆ ಹೋಗ್ತಾ ಇಲ್ಲ, ಹಿಂದಿಂದ ಮತ್ತೆ ಭಯಂಕರವಾದಂಥ ಗಾಳಿ ಬರ್ತಾ ಇದೆ. ಆ ನಂತರ ಹಡಗು ಒಡೆದೋಗುವಂಥ ಪರಿಸ್ಥಿತಿಯಲ್ಲಿದೆ. ಈ ಹಡಗು ಒಡೆದೋಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಸೈನಿಕರು ಇರ್ತಾರಲ್ವ, ಸೈನಿಕರು ಈ ಕೈದಿಗಳನ್ನು ಕೊಂದಾಗಬೇಕು ಎನ್ನುವಂಥ ಪ್ಲ್ಯಾನ್ ಮಾಡ್ತಾರೆ. ಕೈದಿಗಳು ಯಾಕೆ ಕೊಂದಾಗಬೇಕು? ಒಂದು ವೇಳೆ ತಪ್ಪಿಸ್ಕೊಳ್ತಾರೇನೋ ಅಂತ. ತಪ್ಪಿಸ್ಕೊಳ್ಬಾರ್ದು. ಕೈದಿಗಳು ತಪ್ಪಿಸ್ಕೊಂಡ್ರೆ ಈ ಸೈನಿಕರನ್ನು ರೋಮಾ ಸಾಮ್ರಾಜ್ಯದವರು ಕೊಂದಾಕ್ತಾರೆ. ಅದು ಅವ್ರ ರೂಲ್ಸು ಏನ್ರಿ. ಈ ಕೈದಿಗಳು ತಪ್ಪಿಸ್ಕೊಂಡ್ರೆ ಸೈನಿಕರಿದ್ದಾರಲ್ವ, ಅವರಿಗೆ ಬಂದೋಬಸ್ತಾಗಿ ಕಾವಲಿಗೋಸ್ಕರ. ಆದ್ದರಿಂದ ಒಂದು ವೇಳೆ ಇವರು ತಪ್ಪಿಸ್ಕೊಂಡ್ರೆ ರೋಮ ಆಳ್ವಿಕೆಯಲ್ಲಿ ಇದ್ದಂಥ ಅಧಿಕಾರಿಗಳು ಇವರನ್ನು ಕೊಂದಾಕ್ತಾರೆ. ಆದ್ದರಿಂದ ಈ ಕೈದಿಗಳನ್ನು ಕೊಂದಾಗಬೇಕು ಎನ್ನುವಂಥ ಆಲೋಚನೆಯಲ್ಲಿದ್ದಾಗ ಶತಾಧಿಪತಿ ಪೌಲನನ್ನು ನೆನೆಸ್ಕೊಂಡು ಪೌಲನನ್ನು ಏನ್ರಿ ಕಾಪಾಡೋದಕ್ಕೆ ಯಾರನ್ನ ಕೊಂದಾಕೋದಕ್ಕೆ ಹೋಗ್ಬೇಡ್ರಿ, ಯಾರನ್ನೂ ಕೊಂದಾಗಬೇಡ್ರಿ, ಇವ್ರು ಇರಲಿ, ಯಾಕೆಂದರೆ ಇವರು ಎಲ್ಲರೂ ಒಳ್ಳೆಯವರು, ಯಾರಿಗೆ ಏನು ಮಾಡೋಕ್ಕೆ ಹೋಗ್ಬೇಡಿ ಅಂಥೇಳಿ ಸೈನಿಕರಿಗೆ ಶತಾಧಿಪತಿ ಹೇಳಿದಾಗ ಆಗ ಒಂದು ಆಲೋಚನೆಯನ್ನು ಕೊಡ್ತಾನೆ ಪ್ರೇಯರ್. ನೋಡಿ ಒಂದು ಸಾರಿ 41ನೇ ವಚನ. ಆದರೆ ಮಧ್ಯದಲ್ಲಿ ಅವರಿಗೆ ಮರಳು ದಿಬ್ಬ ಸಿಕ್ಕಿದಾಗ ಅದಕ್ಕೆ ನಾವೆಯನ್ನು ಹತ್ತಿಸಿದರು. ಮುಂಭಾಗವು ತಗಲಿಕೊಂಡು ಅಲ್ಲಾಡದೆ ನಿಂತಿತು, ಹಿಂಭಾಗವು ತೆರೆಗಳ ಹೊಡೆತದಿಂದ ಒಡೆದು ಹೋಗುತ್ತಾ ಬಂತು. ಸೆರೆಯವರಲ್ಲಿ ಕೆಲವರು ಈಜಿ ತಪ್ಪಿಸಿಕೊಂಡರೆಂದು ಸಿಪಾಯಿಗಳು ಅವರನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಹೇಳಿದರು. ಆದರೆ ಶತಾಧಿಪತಿಯು ಪೌಲನನ್ನು ಉಳಿಸಬೇಕೆಂದು ಅಪೇಕ್ಷಿಸಿ ಅವರ ಆಲೋಚನೆಯನ್ನು ಬೇಡವೆಂದು ಈಜಬಲ್ಲವರು ಹಡಗಿನಿಂದ ಧುಮುಕಿ ಮೊದಲಾಗಿ ತೀರಕ್ಕೆ ಹೋಗಬೇಕೆಂತಲೂ ಮಿಕ್ಕಾದವರಲ್ಲಿ ಕೆಲವರು ಹಡಗುಗಳ ಮೇಲೆ ಕೆಲವರು ಹಡಗಿನ ತುಂಡುಗಳ ಮೇಲೆ ಹೋಗಬೇಕೆಂತಲೂ ಅಪ್ಪಣೆ ಕೊಟ್ಟನು. ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದರು. ಯಾವ ತೀರಕ್ಕೆ ಸೇರಿದ್ದಾರೆ? ಮಿಲೇತು ದ್ವೀಪಕ್ಕೆ ಸೇರಿದರು. ಒಟ್ಟಿನಲ್ಲಿ ಹಡಗು ಒಡೆದೋದ ನಂತರ ಕೆಲವರು ಏನ್ರಿ ಸಮುದ್ರದಿಂದ ಈಜುಕೊಂಡು ದಡಕ್ಕೆ ಬರ್ತಾರೆ. ಮತ್ತು ಈಜು ಬರದೇ ಇರ್ತಾರಲ್ವ, ಈಜು ಬರದೇ ಇದ್ದಂಥ ಮನುಷ್ಯರ ಗತಿ ಏನು? ನೀರು ಕುಡಿದು ಸಾಯುವಂಥ ಪರಿಸ್ಥಿತಿ. ಅಂದರೆ ಆ ಸಮುದ್ರದಲ್ಲಿ ಉಸಿರುಗಟ್ಟಿ ಸಾಯುವಂಥ ಪರಿಸ್ಥಿತಿ. ಮತ್ತೇನು ಮಾಡ್ತಾರೆ? ಒಂದು ಸೂಚನೆ ಕೊಡ್ತಾನೆ ಶತಾಧಿಪತಿ. ಏನು ಗೊತ್ತಾ? ಈ ಹಡಗಿನ ಅಲಿಗೆಗಳ ಮೇಲೆ ಈಜ್ಕೊಂಡು ಅದ್ರ ಮೇಲೆ ಇದ್ಕೊಂಡು ಹೋಗಿ, ಇನ್ನು ಕೆಲವರು ಈಜೋರೆಲ್ಲರೂ ಈಜ್ಕೊಂಡು ಹೋಗ್ರಿ, ಇನ್ನು ಕೆಲವರು ಹೀಗೆ ಹೋಗ್ರಿ ಅಂತ ಹೇಳಿದಾಗ ಇದರ ಪ್ರಕಾರ ಎಲ್ಲರೂ ದಡಕ್ಕೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಲ್ಲ, ಸುರಕ್ಷಿತವಾಗಿ ತೀರಕ್ಕೆ ಒಂದು ದಡಕ್ಕೆ ಸೇರಿದರಂತ ಇರುತ್ತೆ. ಆನಂತರ 28ನೇ ಅಧ್ಯಾಯಕ್ಕೆ ಬನ್ನಿ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ. ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೆಲಿತೆ ಎಂದು ನಮಗೆ ತಿಳಿದು ಬಂತು. ಸಮುದ್ರದಲ್ಲಿ ಒಂದು ಚಿಕ್ಕದು ಭೂಭಾಗ ಇರುತ್ತೆ. ಒಂದು ಸಾರಿ ಮೆಲಿತೆ ಬಗ್ಗೆ ಒಂದು ಸಾರಿ ನೋಡೋಣ, ಮ್ಯಾಪ್ ನೋಡೋಣಪ್ಪ. ಮೆಲಿತೆ ಅಂದರೆ ಚಂದರೇವದಿಂದ ಮೆಲೀತೆಗೆ ಬಂದಿದ್ದಾರೆ. ಇಲ್ಲಿಗೆ ಬಂದು ಇನ್ನು ರೋಮಪುರ ಇನ್ನೂ ಬಹಳ ದೂರ ಇದೆ ರೀ. ಒಂದು ಸಾರಿ ಯೋಚನೆ ಮಾಡಿ. ಮೆಲಿತೆ ಎನ್ನುವಂಥ ಈ ದ್ವೀಪಕ್ಕೆ ಬಂದಿದೆ. ದ್ವೀಪ ಅಂದರೆ ಎಷ್ಟಿರುತ್ತೆ ಗೊತ್ತಾ? ಅಲ್ಲಿ ಚಿಕ್ಕದಾಗಿ ತೋರಿಸಿದಾರಲ್ವ, ಚಿಕ್ಕ ದ್ವೀಪ. ಅದು ಚಿಕ್ಕ ದ್ವೀಪ ಅಂದರೆ ಆ ಸಮುದ್ರ ಮಧ್ಯದಲ್ಲಿ ಚಿಕ್ಕದೊಂದು ದ್ವೀಪ ಅಂದರೆ ಭೂಭಾಗ. ಚಿಕ್ಕದು ದ್ವೀಪ ಅಂದರೆ ಭೂಭಾಗ. ಆ ಭೂಭಾಗದಲ್ಲಿ ಆ ದಡದಲ್ಲಿ ಕೆಲವರು ಜನರಿರ್ತಾರೆ. ಬುಡಕಟ್ಟು ಜನಾಂಗದವರು ಅಂತ ಕೇಳಿದ್ದೀರಾ? ಬುಡಕಟ್ಟು ಜನಾಂಗದವರು, ಅನಾಗರಿಕರು,
ಬುಡಕಟ್ಟು ಜನಾಂಗದವರು ಅಲ್ಲಿರ್ತಾರೆ ಪ್ರಿಯರಾದ ದೇವರ ಮಕ್ಕಳಿಗೆ. ಅಲ್ಲಿಗೆ ಸೇರಿದ ನಂತರ ಅಲ್ಲಿ ಆ ಬುಡಕಟ್ಟು ಜನಾಂಗದವರು ಅನ್ಯ ಭಾಷೆದವರಂತೆ, ಅಂದರೆ ಬೇರೆ ಭಾಷೆದವರಂತೆ, ಅವ್ರ ಭಾಷೆ ಇವ್ರಿಗೆ ಗೊತ್ತಾಗಲ್ಲ. ಆದರೂ ಕೂಡ ಒಟ್ಟಿನಲ್ಲಿ ಅವ್ರ ಬಳಿಗೆ ಹೋಗಿ ಇಳ್ಕೊಂಡ ನಂತರ ಏನ್ರಿ ಅವರು ಒಳ್ಳೆ ರೀತಿಯಲ್ಲಿ ಇವರಿಗೆ ಉಪಚಾರ ಮಾಡ್ತಾರಂತೆ. ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿದಾಗ ಆಲ್ರೆಡಿ ಗಾಳಿಯಲ್ಲಿ ನೀರಿನಲ್ಲಿ ಆಲ್ರೆಡಿ ಚಳಿಯಲ್ಲಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರೆಲ್ಲರನ್ನು ಸೇರಿಸ್ಕೊಂಡು ಅವ್ರಿಗೆ ಊಟದ ಉಪಚಾರ ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರಂತೆ. ಅವರು ಮಾಡ್ತಾ ಇದ್ದಾರೆ ಪ್ರಿಯರೇ. ಒಂದು ಸಾರಿ 28ನೇ ಅಧ್ಯಾಯ. ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೆಲಿತೆ ಎಂದು ನಮಗೆ ತಿಳಿದು ಬಂತು. ಅನ್ಯ ಭಾಷೆದವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟು ಅಲ್ಲ. ಮಳೆಯು ಆಗಲೇ ಒಯ್ಯುತ್ತಿದ್ದರಿಂದ ಚಳಿಯಾಗಿರುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮೆಲ್ಲರನ್ನು ಸೇರಿಸಿಕೊಂಡರು. ಏನ್ರಿ, ಜನ ಗೊತ್ತಿಲ್ಲ, ಯಾರಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವರು ಅಪಘಾತದಲ್ಲಿ ಕಷ್ಟದಲ್ಲಿ ಇದ್ದಾರಂತ ಹೇಳಿ ಸೇರಿಸಿಕೊಂಡು ಅವರಿಗೆ ಉಪಚಾರ ಮಾಡುವಂಥದ್ದು ಪ್ರಿಯರೇ. ಅವ್ರು ಮಾಡಿರುವಂಥ ಉಪಚಾರ ಅಷ್ಟಿಷ್ಟು ಅಲ್ಲ, ದೊಡ್ಡ ಉಪಚಾರ ಮಾಡಿದ್ದಾರಂತೆ. ಎರಡನೇದಾಗಿ ಪ್ರಿಯರಾದ ದೇವ್ರ ಮಕ್ಕಳಿರ, ಬೆಂಕಿ ಹತ್ತಿಸಿಕೊಂಡು ಏನ್ರಿ ಚಳಿ ಕಾಯಿಸಿಕೊಳ್ಳುವಂಥ ಸಮಯದಲ್ಲಿ ಏನು ನಡೀತಾ ಇದೆ ನೋಡಿ. 3ನೇ ವಚನ. ಪೌಲನು ಒಂದು ಒರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತು. ಒಂದು ಹಾವು ಅಂದರೆ ಒಂದು ಕಟ್ಟಿಗೆಯ ಹೊರೆಯನ್ನು ತಂದು ಬೆಂಕಿಯಲ್ಲಿ ಹಾಕಿದ್ದಾನಂತೆ. ಬೆಂಕಿಯಲ್ಲಿ ಹಾಕಿದಾಗ ಆ ಕಾವಿನ ನಿಮಿತ್ತವಾಗಿ ಒಂದು ಹಾವು ಪೌಲನ ಕೈಯನ್ನು ಬಿಗಿಯಾಗಿ ಸುತ್ತಕೊಂಡಿದೆ ಅಂತೆ. ಪೌಲನ ಕೈಯನ್ನು ಒಂದು ಹಾವು ಕೈಯನ್ನು ಸುತ್ತಿಕೊಂಡಾಗ ಅಲ್ಲಿರುವಂಥ ಪ್ರಜೆಗಳು ಏನು ಹೇಳ್ತಾರೆ ಗೊತ್ತಾ? ಅಲ್ಲಿರುವಂಥ ಪ್ರಜೆಗಳು ಹೇಳುವಂಥ ಮಾತಿನಂತ ನೋಡುವಾಗ, ಇವನು ದೊಡ್ಡ ಕೊಲೆಪಾತಕನೇ ಸರಿ, ಯಾಕೆಂದರೆ ಅಲ್ಲಿ ತಪ್ಪಿಸ್ಕೊಂಡಿದ್ದಾನೆ. ಆದರೆ ಧರ್ಮ ಮಾತ್ರ ಸುಮ್ಮನಿರೋದಿಲ್ಲ. ಖಂಡಿತವಾಗಿ ಇವನು ದೊಡ್ಡ ಕೊಲೆಪಾತಕನು, ಆದ್ದರಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ದೇವರು ಕೊಂದಾಗ್ತಾ ಇದ್ದಾನೆ ಅಂಥೇಳಿ ಅಲ್ಲಿದ್ದಂಥ ಜನರು ಎಲ್ಲರೂ ಕೂಡ ನೆನೆಸ್ತಾ ಇದ್ದಾರೆ ಪೌಲನ ವಿಷಯದಲ್ಲಿ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ. 4ನೇ ವಚನ. ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಬದುಕಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡರು. ತಮ್ಮೊಳಗೆ ಇವಾಗಲೂ ಕೂಡ ಎಲ್ಲಾದರೂ ದೇವರ ಭಕ್ತರ ಮಧ್ಯದಲ್ಲಿ ಏನಾದರೂ ಅಪಘಾತ ನಡೆದಾಗ ಕೆಲವರು ಮಾತನಾಡಿಕೊಳ್ತಾರೆ. ಇದೇ ಥರ ದೇವರ ಭಕ್ತರ ಮಧ್ಯದಲ್ಲಿ ಏನಾದರೂ ಅಪಘಾತ ನಡೆದಾಗ, ಅನ್ಯಾಯ ನಡೆದಾಗ ಏನೋ ಒಂದು ಮಾತನಾಡ್ತಾ ಇರ್ತಾರೆ. ಒಟ್ಟಲ್ಲಿ ನಾವೇ ಬುದ್ಧಿವಂತರು, ನಾವೇ ಶ್ರೇಷ್ಠರಂತ ಇಂಥ ಆಲೋಚನೆ ಇರುತ್ತೆ ಅಂತ ನೋಡುವಾಗ ಇರುತ್ತೆ, ಮಾಡ್ತಾರೆ. ಆಗಿನ ಕಾಲದಲ್ಲಿ ಅವರು ಕೂಡ ಹಾಗೇನೇ ಯೋಚನೆ ಮಾಡಿದ್ದಾರೆ. ದೊಡ್ಡ ಕೊಲೆಪಾತಕನಾಗಿರ್ಬೋದು, ಸಮುದ್ರದಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ, ಆದರೆ ನ್ಯಾಯವು ಅವನನ್ನು ಬಿಟ್ಟಿಲ್ಲ, ಅದಕ್ಕೆ ತೀರ್ಪಾಗಿದೆ, ಅದಕ್ಕೆ ದೇವರು ಕೊಂದಾಗ್ತಾ ಇದ್ದಾನೆ ಅಂತ ಹೇಳಿ ಈ ರೀತಿ ಅಂದುಕೊಳ್ತಾ ಇದ್ದಾರೆ ಪ್ರಿಯರ ದೇವರ ಮಕ್ಕಳಿಲ್ಲ. ಆನಂತರ ನೋಡಿ 5ನೇ ವಚನ. ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಕ್ಕೆ ಜಾಡಿಸಿಬಿಟ್ಟನು, ಅವನಿಗೆ ಏನು ಕೇಡಾಗಲಿಲ್ಲ, ಅವನು ಬಾತು ಹೋದಾನು, ಇಲ್ಲವೇ ಆಕಸ್ಮಿಕವಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ದರು. ಅಂದರೆ ಆ ಜನರೆಲ್ಲ ನೋಡ್ತಾ ಇದ್ದಾರೆ, ಇವನು ದೊಡ್ಡ ಹಾವು ಬಂದಿದೆ, ಇವನು ಮತ್ತೇನಾಗ್ತಾನೋ ನೋಡೋಣ, ಕೈಯೆಲ್ಲ ಬಾತ್ಕೊಳ್ಳುತ್ತೇನೋ, ಆನಂತರ ಬಿದ್ದೋಗ್ತಾನೇನೋ, ಸತ್ತೋಗ್ತಾನೆ ಅಂತ ಈ ರೀತಿ ಯೋಚನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ. ಯಾಕೆಂದರೆ ಆ ಪ್ರಾಂತದಲ್ಲಿ ಮತ್ತು ಯಾವುದಾದ್ರೂ ಹಾವು ಕಚ್ಚಿದಾಗ ಅನೇಕರು ಸತ್ತೋಗಿದ್ದಾರೆ ಅನಿಸುತ್ತೆ ಈ ಮಾತಿನ ಪ್ರಕಾರ. ಅದೆಲ್ಲ ನೋಡಿರ್ತಾರಲ್ವ. ಅದೇ ಪ್ರಕಾರ ಈ ಮನುಷ್ಯನ ಅಂದರೆ ಪೌಲನ ಕೈಯಲ್ಲಿ ಹಾವು ಸುತ್ತಕೊಂಡಿದೆ, ಜಾಡಿಸಿಬಿಟ್ಟಿದ್ದಾನೆ, ಬೆಂಕಿಯಲ್ಲಿ ಹಾಕಿದ್ದಾನೆ, ಅದು ಸುಟ್ಟೋಗಿದೆ, ಆನಂತರ ಹಾವು ಕಚ್ಚಿರ್ಬೋದು, ಬಾತೋಗ್ತಾನೇನೋ, ಸತ್ತೋಗ್ತಾನೇನೋ, ಬಿದ್ದೋಗ್ತಾನೇನೋ, ಇಂಥ ಯೋಚನೆಗಳು ಮಾಡ್ತಾ ಇದ್ದಾರೆ ಅಲ್ಲಿರುವಂಥ ಜನರು. ನೋಡ್ತಾ ಇರ್ತಾರೆ ಏನಾಗಲಿಲ್ಲಲ್ಲ, ಏನಾಗ್ತಾ ಇಲ್ಲವಲ್ಲ ಈ ಮನುಷ್ಯನಿಗೆ, ಏನಾಗ್ತಾ ಇಲ್ವಲ್ಲ, ಏನಿರ್ಬೋದು? ಈ ಮನುಷ್ಯ ದೇವರು ಅಂತ ಹೇಳ್ತಾರೆ. ಮೊದಲನೇದಾಗಿ ಕೊಲೆಪಾತಕರಂತೇಳಿ, ಆನಂತರ ಈ ಮನುಷ್ಯನು ದೇವರಿರ್ಬೋದು, ಈ ಮನುಷ್ಯನು ದೇವರೇ. ಅಬ್ಬಬ್ಬಬ್ಬ ನೋಡಿ ಪ್ರಿಯರೇ, ಅಂದರೆ ಒಂದು ಗಳಿಗೆಯಲ್ಲಿ ಎಂತೆಂಥ ಆಲೋಚನೆಗಳು ಮಾಡ್ತಾರೆ ಪ್ರಿಯರ ದೇವರ ಮಕ್ಕಳು. ಅಂದರೆ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ವಾ? ಯೋಚನೆ ಮಾಡದೆ ಏನೇನೋ ನಿರ್ಣಯಗಳು. ನಮ್ಮ ನಿರ್ಣಯಗಳು ಸರಿ ಇರಲ್ಲ ರೀ.
ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಯಾವುದು ಒಳ್ಳೆಯದು, ಯಾವುದು ಕೊಟ್ಟದ್ದು, ಯಾವುದು ಕೆಟ್ಟದ್ದು ಎಲ್ಲ ವಿಚಾರ ಮಾಡಿ ಆನಂತರ ನಿರ್ಣಯ ತಗೊಳ್ಬೇಕು. ಏಕ್ದಮ್ ನಿರ್ಣಯ ತಗೊಳ್ಳಂಗಿಲ್ಲ. ದೇವರ ವಿಷಯದಲ್ಲಿ, ದೇವರ ಭಕ್ತರ ವಿಷಯದಲ್ಲಿ ಏಕ್ದಮ್ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಲೋಕದ ರೀತಿಯಲ್ಲಿ ಏನು ಮಾಡ್ತೀರೋ ನೋಡ್ಕೊಳ್ರಿ. ಆದರೆ ದೇವರ ಸೇವಕರು, ದೇವರ ಭಕ್ತರು ಇದ್ದಾರಂದರೆ, ಮಾತಾಡಿದ್ದಾರೆ, ಬಂದಿದ್ದಾರೆ ಅಂದರೆ ಅವರ ವಿಷಯದಲ್ಲಿ ಅಷ್ಟು ಬೇಗ ನಿರ್ಣಯಗಳು ತೆಗೆದುಕೊಂಡು ನಿಂದನೆಗಳು, ಅಪವಾದನೆಗಳು ಹಾಕಬಾರದು. ಅವ್ರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಅವನು ನೋಡಿ ಕಚ್ಚಿದೆ ಎಂದು ಇವನು ಏನೋ ಕೊಲೆ ಪಾತಕನಾಗಿರ್ಬೋದು ಅಂತೇಳಿ ತಮ್ಮನ್ನು ತಾವು ಮಾತನಾಡಿಕೊಂಡು ನಿಂದನೆಗಳಾಗ್ತಾ ಇದ್ದಾರೆ. ಆ ನಂತರ ಏನು ಮಾಡಿಲ್ಲ, ಹಾಗೆ ಉಳ್ಕೊಂಡಿದ್ದಾನಂತ ಹೇಳಿ ದೇವರು ಅಂತ ಹೇಳ್ತಾ ಇದ್ದಾರೆ ಪೌಲನಿಗೆ. ನೋಡಿ ಅದು 6ನೇ ವಚನ, ಇವನು ಬಾತು ಹೋದಾನು ಇಲ್ಲವೇ ಆಕಸ್ಮಿಕವಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ದರು. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನು ಆಗಲಿಲ್ಲವೆಂದು ಕಂಡು ಬೇರೆ ಯೋಚನೆಯುಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ಆಹಾ, ಏನ್ರಿ, ಎಲ್ಲಿ ಕೇಳಿದ್ವಿ ಈ ವಿಷಯವನ್ನು? ಎಲ್ಲಾದರೂ ನೋಡಿದೀವ ಪೌಲನ ವಿಷಯದಲ್ಲಿ? ಲುಸ್ತ್ರಾ ಎನ್ನುವಂಥ ಪಟ್ಟಣದಲ್ಲಿ, ಅಂದರೆ ಮೊದಲನೇ ಪ್ರಯಾಣ ಮಾಡ್ತಾರಲ್ವ, ಈ ಮೊದಲನೇ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಒಬ್ಬ ಕುಂಟನಿಗೆ ಕಾಲು ಬರುವಂತೆ ಮಾಡಿದಾಗ ನಮ್ಮ ಊರಿಗೆ ದೇವತೆಗಳು ಬಂದರು ಅಂತ ಹೇಳಿ ಪೌಲನಿಗೂ ಬರ್ನಬನಿಗೂ ದೊಡ್ಡದು ಬಲಿ ಪೂಜೆ ಮಾಡುವಂಥದ್ದು. ಆನಂತರ ಯಾರೋ ದುಷ್ಟರು ಬಂದು ಪೌಲನ ಮೇಲೆ, ಆನಂತರ ಬರ್ನಬ ಮೇಲೆ ನಿಂದನೆಗಳು ಹಾಕಿದಾಗ ಕಲ್ಲೆಸೆದು ಕೊಂದಾಕೋದಕ್ಕೆ ಸಿದ್ಧರಾಗ್ತಾರೆ. ಒಂದು ದಿನ ಏನು ದೇವರಂತ ಹೇಳ್ತಾರೆ. ಆನಂತರ ಯಾವನೋ ಒಬ್ಬನು ಮೂಢರು ಬಂದು ಯಾವುದೋ ಒಂದು ರೀತಿಯಲ್ಲಿ ನಿಂದನೆಗಳು ಹಾಕಿದಾಗ ಅವ್ರ ಮಾತನ್ನು ನಂಬಿ ನಿಜವಾದ ಸೇವಕನಾಗಿರುವಂಥ ಪೌಲನ ಮೇಲೆ ಕಲ್ಲುಗಳನ್ನು ಎಸೆದು ಕೊಂದಾಕೋದಕ್ಕೆ ಪ್ರಯತ್ನ ಮಾಡಿರುವಂಥ ಜನರು. ಈಗಿನ ಕಾಲದಲ್ಲಿ ಕಲ್ಲುಗಳು ಅಂದರೆ ನಿಂದನೆಗಳು. ನಿಜವಾದ ಸೇವಕರಿದ್ದಾಗ ಅವ್ರ ಮೇಲೆ ನಿಂದನೆಗಳು ಹಾಕುವಂಥವ್ರು ಬೇರೆ ಎಲ್ಲೂ ಅಲ್ಲ ರೀ, ನಮ್ಮ ಮಧ್ಯದಲ್ಲೇ ಇರ್ತಾರೆ. ನಿಂದನೆಗಳು ಸಭೆಯಲ್ಲಿ ಇರ್ತಾರೆ, ಹೊರಗಡೆ ಇರ್ತಾರೆ, ಆತ್ಮೀಯರಂತ ಹೇಳ್ಕೊಡ್ತಾರೆ. ಆದರೆ ನಿಂದನೆಗಳು ಹಾಕೋರು ಇದ್ದಾಗ ಏನಪ್ಪ ಅಂದರೆ ಯೋಚನೆ ಮಾಡಬೇಕಪ್ಪ, ಯೋಚನೆ ಮಾಡಬೇಕಯ್ಯ ಅಮ್ಮ, ಯೋಚನೆ ಮಾಡಬೇಕಮ್ಮ. ಒಬ್ಬ ಸೇವಕನ ವಿಷಯದಲ್ಲಿ ಮಾತನಾಡುವಾಗ ಯೋಚನೆ ಮಾಡಬೇಕು. ನೋಡಿ, ಪೌಲನ ವಿಷಯದಲ್ಲಿ ಏನ್ರಿ, ಒಂದು ಕ್ಷಣದಲ್ಲಿ ಹಾಗೆ, ಇನ್ನೊಂದು ಕ್ಷಣದಲ್ಲಿ ಹೀಗೆ. ಹೌದಾ? ಇಷ್ಟೊಂದು ಅಪಾಯ, ಇಷ್ಟೊಂದು ಅಪಘಾತ, ಇಷ್ಟೊಂದು ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಅನುಭವಿಸಿದ್ದಾರಾ? ಹೌದು ಪ್ರಿಯರಾದ ದೇವರ ಮಕ್ಕಳಿರ. ಒಂದು ರೀತಿಯಲ್ಲಿ ನೋಡುವಾಗ ಶ್ರಮೆಗಳು, ಇನ್ನೊಂದು ರೀತಿಯಲ್ಲಿ ನೋಡುವಾಗ ದುಃಖಗಳು, ಇನ್ನೊಂದು ರೀತಿಯಲ್ಲಿ ನೋಡುವಾಗ ಶೋಧನೆಗಳು, ಇನ್ನೊಂದು ರೀತಿಯಲ್ಲಿ ನೋಡುವಾಗ ಪ್ರಯಾಣದಲ್ಲಿ ಅಪಾಯಗಳು, ಇವೆಲ್ಲ ಅನುಭವಿಸಿ ದೇವ್ರಿಗೋಸ್ಕರ ನಿಂತಿರುವಾಗ ನಮ್ಮ ಜೀವನದಲ್ಲಿ ಏನಾದರೂ ಅಪಾಯಗಳು, ಆಪತ್ತುಗಳು, ಶ್ರಮೆಗಳು, ಹಿಂಸೆಗಳು, ಶೋಧನೆಗಳು, ಕಷ್ಟಗಳು ಏನಾದರೂ ನಮ್ಮ ಬದುಕಿನಲ್ಲಿ ಬಂದಿದೆಯಾ ಹೇಳಿ? ಬಂದಿದ್ದರೆ ನಿಂತ್ಕೊಳ್ತೀವ? ಶೋಧನೆಗಳು ಬಂದರೆ ನಿಂತ್ಕೊಳ್ತೀವ? ಯಾರೋ ಒಂದು ಮಾತು ಅಂದರು ಅಂತ ಹೇಳಿ ದಿಕ್ಕಂಪಾಲು ದೇವ್ರನ್ನ ಬಿಟ್ಟು ಲೋಕದ ರೀತಿಯಲ್ಲಿ ಹೊರಟೋಗ್ತೀವಿ. ಹಾಗಿದ್ದರೆ ನೀನು ದೇವರ ಭಕ್ತನ, ದೇವರ ಮಗನ, ದೇವರ ಮಗಳ ನೀನು? ಅಮ್ಮ, ಅಯ್ಯ, ಕೊನೆ ಕಾಲದಲ್ಲಿದ್ದೀರಾ. ನಿಮ್ಮ ಬದುಕುಗಳನ್ನು ಸರಿ ಮಾಡ್ಕೋಬೇಕು, ವಾಕ್ಯದ ಪ್ರಕಾರ ಜೀವಿಸಬೇಕು, ಭಕ್ತಿಯಿಂದ ನಡಿಬೇಕು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿ ನಿನ್ನ ಬದುಕನ್ನು, ನಿನ್ನ ಭಕ್ತಿಯನ್ನು ಹಾಳು ಮಾಡಿಕೊಂಡ್ರೆ ಮುಟ್ಟಬೇಕಾದಂಥ ಸ್ಥಳಕ್ಕೆ ನೀನು ಮುಟ್ಟೋದಿಲ್ಲ. ಅದು ಅರ್ಥ ಆಗಬೇಕಾದ್ರೆ ಪೌಲನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಈ ದೇಹ ದೇವ್ರದಂತೇಳಿ ಈ ಜೀವಿತ ಕಾಲವನ್ನು ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಒಬ್ಬ ಭಕ್ತನು ಕೊಟ್ಟಿರುವಾಗ ಮತ್ತೆ ನೀನು ನಾನು ಏನು ಮಾಡ್ತಾ ಇದ್ದೀವಿ? ನೀನು ಭಕ್ತನು, ನಾನು ಭಕ್ತನು. ನೀನು ನೀತಿವಂತನು, ನಾನು ನೀತಿವಂತನು. ನೀನು ಕ್ರೈಸ್ತನು, ನಾನು ಕ್ರೈಸ್ತನು. ನೀನು ಆರಾಧನೆ ಮಾಡ್ತಾ ಇದೀಯಾ, ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀವಿ? ತುಟಿ ಮಾತುಗಳಿಂದ ಬದುಕೇನಾಗಿದೆ? ನಮ್ಮ ಬದುಕು ಏನಾಗಿದೆ ನೋಡ್ಕೊಡ್ರಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ. ಎಷ್ಟು ಪ್ರಯಾಣದಲ್ಲಿ ಅಪಘಾತಗಳು, ಅಪಾಯಗಳು, ತೊಂದರೆಗಳು, ಕಷ್ಟಗಳು, ಶೋಧನೆಗಳು ಇವೆಲ್ಲ ಇದ್ದಾಗ ದೇವರ ಸೇವೆಯನ್ನು ಮಾಡಬೇಕು, ನನ್ನ ಗುರಿ ಮುಟ್ಟಿಸ್ಬೇಕು ಎನ್ನುವಂಥ ಛಲ ಆತನಿಗಿರುವಾಗ ನಿನ್ನಲ್ಲಿ ನನ್ನಲ್ಲಿ ಈ ಛಲ ಇದೆಯಾ ಅಪ್ಪ? ಇದೆಯಾ ಅಮ್ಮ? ಏನಿದೆ?
ಇವತ್ತು ಪತ್ರಿಕೆಗಳನ್ನು ಓದ್ತಾ ಇದ್ದೀವಿ ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ತನ್ನ ಕಷ್ಟದಿಂದ ಬರೆದಿರುವಂಥ ಪತ್ರಿಕೆಗಳು. ಅಪೊಸ್ತಲರ ಕೃತ್ಯಗಳನ್ನು ಓದ್ತಾ ಇದ್ದೀವಿ ಅಂತಂದರೆ ಲೂಕನು ಅವರ ಮಧ್ಯದಲ್ಲಿ ಇದ್ದಾನೆ, ಬದುಕಿದ್ದಾನೆ. ಒಂದು ವೇಳೆ ಸಮುದ್ರ ಮಧ್ಯದಲ್ಲಿ ಸತ್ತೋದರೆ ಲೂಕನು ಕೂಡ. ಅಪೊಸ್ತಲರ ಕೃತ್ಯಗಳು ಇರ್ತಾ ಇತ್ತಾ? ಪತ್ರಿಕೆಗಳು ಇರ್ತಾ ಇದ್ದುವಾ? ಅನೇಕ ಪತ್ರಿಕೆಗಳನ್ನು ಬರೆದು ಕೊಟ್ಟಿದ್ದಾನೆ. ನಾವು ಓದ್ತಾ ಇದ್ದೀವಿ, ಸರಿಯಾಗಿ ಓದೋದಕ್ಕೂ ಇಷ್ಟಪಡಲ್ಲ, ಧ್ಯಾನಿಸೋದಕ್ಕೂ ಇಷ್ಟಪಡಲ್ಲ. ಒಟ್ಟಲ್ಲಿ ಈ ಲೋಕದಗೋಸ್ಕರ ತವಕ ಪಡ್ತಾ ಇದ್ದೀವಿ. ಈ ಲೋಕದಗೋಸ್ಕರ 30 ವರ್ಷ, 40 ವರ್ಷ, 60 ವರ್ಷ ಅಂದರೆ 3-4 ದಿನ ಬದುಕೋದಕ್ಕೆ ನಮ್ಮ ಪ್ರಯಾಸ ಪ್ರಪಂಚ ದೇಶದಲ್ಲಿ. ಬೇಡ ರೀ. ಕಷ್ಟಪಡಿ ಊಟ ಮಾಡಿ ಒಳ್ಳೆ ರೀತಿಯಲ್ಲಿ ಇರಿ, ಆದರೆ ನಿನ್ನ ಗುರಿ ದೇವ್ರಿಗೋಸ್ಕರ ಇರಬೇಕು. ನಿನ್ನ ಗುರಿ ಹಾಗೆ ಇದ್ದರೆ, ನಿನ್ನ ಆಲೋಚನೆ, ನಿನ್ನ ಕೆಲಸ ದೇವ್ರಿಗೋಸ್ಕರ ಇದ್ದರೆ ನಿತ್ಯ ಲೋಕವನ್ನು ಪಡ್ಕೊಳ್ತೀರ. ಸ್ವಾರ್ಥ, ಅಸೂಯೆ, ಹೊಟ್ಟೆ ಕಿಚ್ಚು ಇದ್ದರೆ ಪರಲೋಕಕ್ಕೆ ಮುಟ್ಟೋದಿಲ್ಲ, ದೇವರ ಲೋಕಕ್ಕೆ ಸೇರೋದಿಲ್ಲ. ಅದು ಇದ್ದರೆ ನಾವು ಹೋಗೋದಿಲ್ಲ ರೀ. ಜಾಗ್ರತೆ ಪಡಿ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲಿಗೆ ಬಂದಿದೆ? ಎಷ್ಟನೇ ವಚನ ಓದಿದ್ದೀವಿ ಇವಾಗ? 6ನೇ ವಚನ. ಮತ್ತೊಂದು ಸಾರಿ. ಇವನು ಬಾತು ಹೋದಾನು, ಇಲ್ಲವೇ ಆಕಸ್ಮಿಕವಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ದರು. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಲಿಲ್ಲವೆಂದು ಕಂಡು ಬೇರೆ ಯೋಚನೆಯುಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು. ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪೊಬ್ಲಿಯನೆಂಬುವವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆಧಾರದಿಂದ ಸತ್ಕರಿಸಿ, ಅವನ ತಂದೆಯು ಜ್ವರದಿಂದಲೂ ರಕ್ತಭೇದಿಯಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನು. ಇದಾದ ಮೇಲೆ ಆ ದ್ವೀಪದಲ್ಲಿದ್ದ ಮಿಕ್ಕದವರು ರೋಗಿಗಳು ಅವನ ಬಳಿಗೆ ಬಂದು ಸ್ವಸ್ಥತರಾದರು. ಅವರು ನಮ್ಮನ್ನು ಬಹಳವಾಗಿ ಸನ್ಮಾನಿಸಿದ್ದಲ್ಲದೆ ನಾವು ಬಿಟ್ಟು ಹೊರಟಾಗ ನಮಗೆ ಅವಶ್ಯವಾದ ಪದಾರ್ಥಗಳನ್ನು ತಂದು ಹಡಗಿನಲ್ಲಿಟ್ಟರು. ಹಡಗಿನಲ್ಲಿ ಅಂದರೆ ಎಲ್ಲಿಂದ ಮಿಲೇತೆ ಎನ್ನುವಂಥ ಈ ದ್ವೀಪದಿಂದ ಹೊರಡುವಾಗ ನಮಗೆ ಎಷ್ಟು ಆಹಾರ ಪದಾರ್ಥಗಳು ಬೇಕೋ ಅಷ್ಟು ಆಹಾರವನ್ನು ಕೊಟ್ಟಿದ್ದಾರಂತೆ. ಆಲ್ರೆಡಿ ಅಲ್ಲಿ ಮಿಲೇತೆ ಎನ್ನುವಂಥ ಈ ದ್ವೀಪದಲ್ಲಿ ಸುಮಾರು 3 ತಿಂಗಳ ಇದ್ದಾರಂತೆ. 3 ತಿಂಗಳ ಇದ್ದ ನಂತರ ಅಲ್ಲಿಂದ ಹೊರಟೋಗ್ತಾ ಇದೆ. ಏನ್ರಿ 3 ತಿಂಗಳ ಇದ್ದ ನಂತರ ಪೌಲನು ಮಾಡುವಂಥ ಕೆಲಸ ಏನು? ಸುವಾರ್ತೆ, ಕ್ರಿಸ್ತನ ಪ್ರೀತಿ, ಇವೆಲ್ಲ ಹೇಳಿ ಆ ಮಿಲೇತೆ ಎನ್ನುವಂಥ ಆ ಪಟ್ಟಣದಲ್ಲಿ ಇದ್ದು ಸುವಾರ್ತೆ ಮಾಡಿ ಅಲ್ಲಿ ಕೂಡ ಒಂದು ಸಭೆಯನ್ನು ಸ್ಥಾಪನೆ ಮಾಡಿ ಹೊರಡ್ತಾ ಇದ್ದಾರೆ. 11ನೇ ವಚನಕ್ಕೆ ಬರೋಣ. 11ನೇ ವಚನ. 3 ತಿಂಗಳಾದ ಮೇಲೆ ಅಲೆಕ್ಸಾಂದ್ರಿಯದಿಂದ ಬಂದು ಆ ದ್ವೀಪದಲ್ಲಿ ಹಿಮಕಾಲವನ್ನು ಕಳೆದಿದ್ದ ಒಂದು ಹಡಗವನ್ನು ಹತ್ತಿ ಹೊರಟೆವು. ಅಂದರೆ ಅಲೆಕ್ಸಾಂದ್ರಿಯದಿಂದ ಒಂದು ಹಡಗ ಬಂದಿದೆಯಂತೆ. ಬಂದಾಗ ಈ ಒಂದು ದ್ವೀಪಕ್ಕೆ ಸೇರಿಕೊಂಡ ನಂತರ ಅದು ನೋಡಿದ ನಂತರ ಶತಾಧಿಪತಿ ಕರೆದಾಗ ಆ ಒಂದು ಹಡಗದಲ್ಲಿ ಮತ್ತೆ ಪ್ರಯಾಣ. ಯಾಕೆಂದರೆ ಆಲ್ರೆಡಿ ಒಂದು ಹಡಗ ಸರ್ವನಾಶ ಆಗಿದೆ ಅಲ್ವಾ, ಮತ್ತು ಇನ್ನೊಂದು ಹಡಗ ಬಂದಿದೆ ರೀ. ಈ ಹಡಗ ಬರೋ ತನಕ ಅಂದರೆ ಸುಮಾರು 3 ತಿಂಗಳ ಕಾಲ ಮಿಲೇತೆ ಎನ್ನುವಂಥ ದ್ವೀಪದಲ್ಲಿ ಇದ್ದಾರೆ. ಅಲ್ಲಿದ್ದು ದೇವರ ಸುವಾರ್ತೆಯನ್ನು ಮಾಡಿದ್ದಾರೆ, ಕ್ರಿಸ್ತನನ್ನು ಕುರಿತು ಸಾರಿದ್ದಾರೆ. ಆನಂತರ ಏನಾಗುತ್ತೆ ನೋಡಿ, 11ನೇ ವಚನ ಮತ್ತೊಂದು ಸಾರಿ. 3 ತಿಂಗಳಾದ ಮೇಲೆ ಅಲೆಕ್ಸಾಂದ್ರಿಯದಿಂದ ಬಂದು ಆ ದ್ವೀಪದಲ್ಲಿ ಹಿಮಕಾಲವನ್ನು ಕಳೆದಿದ್ದ ಒಂದು ಹಡಗವನ್ನು ಹತ್ತಿ ಹೊರಟೆವು. ಆ ಹಡಗಗೆ ಅಶ್ವಿನಿ ದೇವತೆಗಳೆಂಬ ಚಿಹ್ನೆ. ನಾವು ಸುರುಕೋಸಿಗೆ ಮುಟ್ಟಿ ಅಲ್ಲಿ 3 ದಿವಸ ನಿಂತೆವು. ಅಲ್ಲಿಂದ ನಾವು ಸುತ್ತುಕೊಂಡು ಹೋಗಿ ರೇಗಿಯಕ್ಕೆ ಸೇರಿದೆವು. 1 ದಿನವಾದ ಮೇಲೆ ತೆಂಕಣ ಗಾಳಿ ಹುಟ್ಟಿದ್ದರಿಂದ 2ನೇ ದಿನದಲ್ಲಿ ಪೋತಿಯೇಲಕ್ಕೆ ಬಂದೆವು. ಅಲ್ಲಿ ಕ್ರೈಸ್ತ ಸಹೋದರರು ಸಿಕ್ಕಿದರು. ಅವರು ನಮ್ಮನ್ನು ತಮ್ಮ ಬಳಿಯಲ್ಲಿ 7 ದಿವಸ ಇರಬೇಕೆಂದು ಬೇಡಿಕೊಂಡರು. ತರುವಾಯ ರೋಮಾಪುರಕ್ಕೆ ಬಂದೆವು. ಸೇರಿದರ ಸುಮಾರು 1000 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದಾರೆ ಪ್ರಿಯರು. 1000 ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದಾರೆ. ಅನೇಕ ತಿಂಗಳುಗಳು ಪ್ರಯಾಣ.
ಕೆಲವು ತಿಂಗಳುಗಳು ಪ್ರಯಾಣ. ಅದು ಒಳ್ಳೆಯ ವಾತಾವರಣ ಇತ್ತು ಅಂದರೆ 1 ತಿಂಗಳಲ್ಲಿ ಪ್ರಯಾಣ ಮಾಡ್ಬೋದು ಅನಿಸುತ್ತೆ. ಆದರೆ ಈ ಗಾಳಿ, ಭಯಂಕರವಾದಂಥ ಸುಂಟರ ಗಾಳಿ ಇವೆಲ್ಲ ಬಂದು ಭಯಂಕರವಾದಂಥ ತಿಪ್ಪಲು, ಆ ಒಂದು ಭಯಂಕರವಾದಂಥ ಸಮಸ್ಯೆ ಬಂದಾಗ, ಅಪಘಾತ ನಡೆದಾಗ ನಾವು ಇನ್ನು ಆಯಿತು, ನಮ್ಮ ಜೀವಿತ ಮುಗೀತು ಅಂದ್ಕೊಂಡಿದ್ದೀರಂತೆ ಅವರು. ನಾವು ಬದುಕುತ್ತೇವೇನು ಅಂತ ಭರೋಸಾ ಇಟ್ಕೊಂಡಿಲ್ಲಂತೆ, ಆ ಭರೋಸನೇ ಇಲ್ವಂತೆ. ಅಂಥ ಭಯಂಕರವಾದಂಥ ಸಮಸ್ಯೆಗಳನ್ನು ಅವರು ಅನುಭವಿಸಿದ್ದಾರೆ ಪ್ರಿಯರೇ, ಅವರು ಅನುಭವಿಸಿದ್ದಾರೆ. ಒಟ್ಟಿನಲ್ಲಿ ಇವಾಗ ರೋಮಾಪುರಕ್ಕೆ ಸೇರಿಕೊಂಡಿದ್ದಾರೆ. ರೋಮಾಪುರಕ್ಕೆ ಸೇರಿಕೊಂಡ ನಂತರ ಸುಮಾರು ರೋಮಾಪುರದಲ್ಲಿ ಕ್ರೈಸ್ತರು, ಯೆಹೂದ್ಯರಿರ್ತಾರೆ. ಕ್ರೈಸ್ತರಲ್ಲಿ ರೋಮಾಪುರದಲ್ಲಿ ಆಲ್ರೆಡಿ ಕ್ರೈಸ್ತರಿದ್ದಾರೆ. ಯಾಕೆಂದರೆ ಅಪೋಸ್ತಲರ ಕಾರ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಅಪೋಸ್ತಲರಿದ್ದಾರಲ್ಲ, ಅಪೋಸ್ತಲರ ಮೂಲಕ ಕ್ರೈಸ್ತನನ್ನ ಬಗ್ಗೆ ತಿಳ್ಕೊಂಡು ಆಲ್ರೆಡಿ ರೋಮಾಪುರದಲ್ಲಿ ಕ್ರೈಸ್ತರಿದ್ದಾರೆ, ತಿಳ್ಕೊಂಡವರಿದ್ದಾರೆ. ಅದೇ ಪ್ರಕಾರ ಯೆಹೂದ್ಯರಿದ್ದಾರೆ. ಈ ಯೆಹೂದ್ಯರ ಮಧ್ಯದಲ್ಲಿ ಪ್ರಿಯರ ದೇವರ ಮಕ್ಕಳಿರ ದೇವರ ವಾಕ್ಯವನ್ನು ಕುರಿತು, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ಅಲ್ಲಿ ಸಾರುವಂಥದ್ದು. ಆನಂತರ ಅಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ, ಏನ್ರಿ ಈ ರೋಮಾಪುರಕ್ಕೆ ಸೇರಿದ ನಂತರ ಏನು ನಡೆಯುತ್ತೆ ಅಂತ ನೋಡುವಾಗ, ಪೌಲನು ಆಲ್ರೆಡಿ ಕೈದಿ ಅಲ್ವ, ಪೌಲನು ಕೈದಿ ಸೆರೆಯಲ್ಲಿದ್ದಾನಲ್ವ. ಅಲ್ಲಿ ರೋಮಾಪುರದಲ್ಲಿ ಜೈಲಲ್ಲಿ ಹಾಕಿಲ್ಲ. ರೋಮಾಪುರದಲ್ಲಿ ಪೌಲನನ್ನು ಜೈಲಲ್ಲಿ ಹಾಕಿಲ್ಲ. ಮತ್ತು ಏನು ಮಾಡಿದ್ದಾರೆ ಅಂತ ನೋಡುವಾಗ, ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ಒಂದು ಅಪ್ಪಣೆ ಏನಂತ ನೋಡುವಾಗ, ಪೌಲನು ಒಂದು ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು, ಆದರೆ ರೋಮಾಪುರವನ್ನು ಬಿಟ್ಟು ಹೋಗಬಾರ್ದು. ಓಕೆನಾ. 2ನೇದಾಗಿ ಆತನನ್ನು ಎಲ್ಲರೂ ಬಂದು ಮಾತನಾಡಿಸ್ಬೋದು, ಆತನು ಎಲ್ಲರಿಗೂ ದೇವರ ವಾಕ್ಯವನ್ನು ಸಾರ್ಬೋದು, ಏನಾದರೂ ಮಾಡೋದು. ಒಟ್ಟಿನಲ್ಲಿ ಪೌಲನಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಪ್ರಿಯರೇ, ಒಳ್ಳೆಯ ಅವಕಾಶವನ್ನು. ಎಲ್ಲ ರೀತಿಯ ಮಾತನ್ನು ಅಂತ ನೋಡುವಾಗ 16ನೇ ವಚನ ನೋಡೋಣ. 16ನೇ ವಚನ, ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಗಳೊಂದಿಗೆ ಪ್ರತ್ಯೇಕವಾಗಿರಬೇಕೆಂಬ ಅಪ್ಪಣೆಯನ್ನು ಹೊಂದಿದನು. ಅಪ್ಪಣೆಯನ್ನು ಅಂದರೆ ಪ್ರತ್ಯೇಕವಾಗಿ ಅಂದರೆ ಕೈದಿಗಳನ್ನು ಎಲ್ಲಿಡ್ತಾರೆ? ಜೈಲಿನಲ್ಲಿ. ಆದರೆ ಪೌಲನನ್ನು ಜೈಲಲ್ಲಿ ಇಡ್ತಾ ಇಲ್ಲ, ಪ್ರತ್ಯೇಕವಾಗಿ ಇರಬಹುದು ಅಂದರೆ ಆತನ ಸಂಬಂಧಿಕರಲ್ಲಿ ಎಲ್ಲಾದರೂ ಇರ್ಬೋದು. ಅಂದರೆ ಆ ಪಟ್ಟಣ ಬಿಟ್ಟು ಹೋಗಬಾರ್ದು ಅಷ್ಟೇ, ಆ ಪಟ್ಟಣವನ್ನು ಬಿಟ್ಟು ಹೋಗಕೂಡ್ದು. ಆದರೆ ಆತನ ಸಂಬಂಧಿಕರ ಬಳಿಯಲ್ಲಿ ಇರ್ಬೋದು. ಯಾರಿದ್ದಾರಂತ ನೋಡುವಾಗ, ಆಲ್ರೆಡಿ ರೋಮಾಪುರದಲ್ಲಿ ಕ್ರೈಸ್ತರಿದ್ದಾರೆ, ಯೆಹೂದ್ಯರಿದ್ದಾರೆ, ಸಭಾ ಮಂದಿರ ಕೂಡ ಇದೆ. ಆದ್ದರಿಂದ ಅಲ್ಲಿರುವಂಥ ಕ್ರೈಸ್ತರ ಬಳಿಯಲ್ಲಿ ಉಳ್ಕೊಳ್ತಾನೆ ಪ್ರಿಯ. ಕ್ರೈಸ್ತರ ಬಳಿಯಲ್ಲಿ ಉಳ್ಕೊಂಡ ನಂತರ ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ಪೌಲನ ಬಳಿಗೆ ಅನೇಕರು ಬಂದು ದೇವರ ವಾಕ್ಯವನ್ನು ಪ್ರತಿನಿತ್ಯ ತಿಳ್ಕೊಳ್ತಾ ಇರುತ್ತೆ. ಪ್ರತಿನಿತ್ಯ ನೋಡಿ 17ನೇ ವಚನ, 3 ದಿವಸಗಳಾದ ಮೇಲೆ ಪೌಲನು ಯೆಹೂದ್ಯರಲ್ಲಿ ಪ್ರಮುಖರನ್ನು ತನ್ನ ಬಳಿಗೆ ಕರೆಯಿಸಿದನು. ಅವರು ಕೂಡಿದ ಮೇಲೆ ಅವನು ಅವರಿಗೆ, ಸಹೋದರರೇ, ನಾನು ನಮ್ಮ ಜನರಿಗೂ ನಮ್ಮ ಪಿತೃಗಳ ಆಚಾರಗಳಿಗೂ ವಿರುದ್ಧವಾಗಿ ಏನು ಮಾಡದವನಾದರೂ ಯೆರೂಸಲೇಮಿನಿಂದ ರೋಮಾಯರ ಕೈಗೆ ಸೆರೆಯವನಾಗಿ ಒಪ್ಪಿಸಲ್ಪಟ್ಟೆನು. ಅವರು ನನ್ನನ್ನು ವಿಚಾರಣೆ ಮಾಡಿ ನನ್ನಲ್ಲಿ ಮರಣದಂಡನೆಗೆ ಕಾರಣವೇನೂ ಇಲ್ಲದರಿಂದ ನನ್ನನ್ನು ಬಿಡಿಸಬೇಕೆಂದಿದ್ದರು. ಅದಕ್ಕೆ ಯೆಹೂದ್ಯರು ಅಡ್ಡ ಮಾತನಾಡಿದ್ದರಿಂದ ನಾನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳಬೇಕಾಗಿ ಬಂತು. ನನ್ನ ಸ್ವದೇಶದವರ ಮೇಲೆ ದೋಷಾರೋಪಣೆ ಮಾಡಬೇಕೆಂಬ ಅಭಿಪ್ರಾಯದಿಂದ ಅದನ್ನು ಹೇಳಲಿಲ್ಲ. ಈ ಕಾರಣದಿಂದ ನಾನು ನಿಮ್ಮನ್ನು ಕಂಡು ಮಾತಾಡಬೇಕೆಂದು ಕರೆಸಿದ್ದೇನೆ. ಇಸ್ರಾಯೇಲ್ ಜನರ ನಿರೀಕ್ಷೆಯು ನಿಮಿತ್ತವಾಗಿ ಈ ಬೇಡಿಯಿಂದ ಕಟ್ಟಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಅವರು ಅವನಿಗೆ, ನಿನ್ನ ವಿಷಯವಾಗಿ ನಮಗೆ ಯೂದಾಯದಿಂದ ಕಾಗದಗಳು ಬರಲಿಲ್ಲ. ಸಹೋದರಲ್ಲಿ ಒಬ್ಬರು ಬಂದು ನಿನ್ನ ವಿಷಯವಾಗಿ ಕೆಟ್ಟದ್ದನ್ನು ತಿಳಿಸಲೂ ಇಲ್ಲ, ಮಾತಾಡಲೂ ಇಲ್ಲ. ಆದರೆ ನಿನ್ನ ಅಭಿಪ್ರಾಯವನ್ನು ನಿನ್ನಿಂದಲೇ ಕೇಳುವುದು ನಮಗೆ ಯುಕ್ತವೆಂದು ತೋರುತ್ತದೆ ಅಂತ. ಒಟ್ಟಿನಲ್ಲಿ ಯೆಹೂದ್ಯರಿದ್ದಾರೆ, ಕ್ರೈಸ್ತರಿದ್ದಾರೆ. ಕ್ರೈಸ್ತರಂದರೆ ಪೌಲನ ಮಾತು ಕೇಳ್ತಾ ಇದ್ದಾರೆ. ಆನಂತರ ಯೆಹೂದ್ಯರಿದ್ದಾಗ ಯೆಹೂದ್ಯರು ಬಂದು ಕೂತ್ಕೊಳ್ತಾ ಇದ್ದಾರೆ, ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ಎಲ್ಲವನ್ನು ಬಿಡಿಸಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಎಲ್ಲವನ್ನು ಬಿಡಿಸಿ ಹೇಳ್ಕೊಂಡು ಬಂದಾಗ ಕೆಲವರೇನು ನಂಬುತ್ತಾರೆ, ಇನ್ನೂ ಕೆಲವರೇನು ನಂಬದೆ ದೂಷಿಸ್ತಾ ಇದ್ದಾರೆ. ಯೆಹೂದ್ಯರಲ್ಲಿ, ಕ್ರೈಸ್ತರೆಲ್ಲ ಆಲ್ರೆಡಿ ಕೇಳ್ತಾ ಇದ್ದಾರೆ, ಓಕೆ. ಆದರೆ ಯೆಹೂದ್ಯರಲ್ಲಿ ಕೇಳ್ತಾ ಇಲ್ಲ.
ಕೆಲವರೇನೋ ಓಕೆ ಪರವಾಗಿಲ್ಲ ಇರ್ಬೋದು ಅಂತ ಹೇಳಿ ಈ ರೀತಿ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಇನ್ನು ಕೆಲವರೇನೋ ನಂಬ್ತಾ ಇದ್ದಾರೆ, ಮತ್ತು ಕೆಲವರೇನೋ ನಿಂದನೆಗಳು. ಎಲ್ಲಿ ರೋಮಾಪುರದಲ್ಲಿ ಕೂಡ ಆಗ್ತಾ ಇದೆ ಅಂತ ನೋಡುವಾಗ ಅಲ್ಲಿ ಕೂಡ ನಡೀತಾ ಇದೆ. ಆದರೆ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ ನೋಡಿ, 23ನೇ ವಚನ. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹು ಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೆ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು. ಅವರಲ್ಲಿ ಐಕ್ಯಮತ್ಯವಿಲ್ಲದೆ ಇರುವಾಗ ಪೌಲನು ಅವರಿಗೆ, ಪವಿತ್ರಾತ್ಮನು ಪ್ರವಾದಿಯಾದ ಯೆಶಾಯನ ಬಾಯಿಂದ ನಿಮಗೆ ಪಿತೃಗಳಿಗೆ ಹಿತವಾಗಿ ಹೇಳಿದ್ದೇನೆಂದರೆ, ನೀವು ಈ ಜನರ ಬಳಿಗೆ ಹೋಗಿ ಅವರಿಗೆ, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದಿಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಎಂಬುದಾಗಿ ಹೇಳು. ಯಾಕೆಂದರೆ ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಆದ ಕಾರಣ ದೇವರಿಂದ ಈ ರಕ್ಷಣೆಯು ಅನ್ಯ ಜನರಿಗೆ ಹೇಳಿ ಕಳಿಸಲ್ಪಟ್ಟಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅವರಾದರೂ ಕೇಳುವರು ಎಂದು ಹೇಳಿದನು. ಅವನು ಆ ಮಾತನ್ನು ಹೇಳಿದ ಮೇಲೆ ಅವರು ಹೊರಟು ಹೋದರು. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರೋರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶಿಸುತ್ತಾ ಇದ್ದನು. 28ನೇ ಅಧ್ಯಾಯ. ಅಂದರೆ ಒಟ್ಟಿನಲ್ಲಿ ಪ್ರಯಾಣ ಮಾಡಿದ್ದಾನೆ. ಈ ಪ್ರಯಾಣದಲ್ಲಿ ಅನೇಕ ಅಪಘಾತಗಳು, ಅನೇಕ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಕೊನೆಯದಾಗಿ ರೋಮಾಪುರಕ್ಕೆ ತಲುಪಿದ್ದಾರೆ. ರೋಮಾಪುರದಕ್ಕೆ ತಲುಪಿದ ನಂತರ ಕ್ರೈಸ್ತ ಸಹೋದರನ್ನ ಮೀಟ್ ಆದ ನಂತರ, ಸೇರಿಸಿಕೊಂಡ ನಂತರ, ಮಾತನಾಡಿಕೊಂಡ ನಂತರ, ಆ ನಂತರ ಯೆಹೂದ್ಯರು ಬರ್ತಾರೆ. ಅವರ ಬಳಿಯಲ್ಲಿ ಮಾತನಾಡಿದಾಗ ಅವರಲ್ಲಿ ಕೆಲವರೇನು ನಂಬುತ್ತಾರೆ. ಆ ನಂತರ ಇನ್ನೂ ಕೆಲವರು ನಂಬದೇ ಇದ್ದಾಗ ಯೆಶಾಯನು ಹೇಳಿರುವಂಥ ಮಾತನ್ನು ತೋರಿಸಿ ಎಚ್ಚರಿಕೆ ಮಾತನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಆ ನಂತರ ಸುಮಾರು 2 ವರ್ಷದವರೆಗೆ ರೋಮಾಪುರದಲ್ಲಿ ಇರ್ತಾನಂತೆ, ಬಾಡಿಗೆ ಮನೆಯಲ್ಲಿ. ಅಂದರೆ ಸೆರೆಯಲ್ಲಿದ್ದಾನೆ. ಸೆರೆಯಲ್ಲಿ ಅಂದರೆ ಜೈಲಲ್ಲಿ ಅಲ್ಲ, ಒಟ್ಟಿನಲ್ಲಿ ರೋಮನರ ಆಳ್ವಿಕೆಯ ದೃಷ್ಟಿಯಲ್ಲಿ ಪೌಲನು ಕೈದಿ. ಆದರೆ ಹೊರಗಡೆ ಮನೆಯಲ್ಲಿ ಸ್ವತಂತ್ರವಾಗಿ ಇರ್ಬೋದು ಅಂತ ಹೇಳಿ ಹೊರಗಡೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಡ್ತಾ ಇದ್ದಾನೆ. ಹೇಗೆ ಅಂತ ನೋಡುವಾಗ ಎಷ್ಟು ಮಂದಿ ಬರ್ತಾ ಇದ್ದವರು, ಎಲ್ಲರಿಗೆ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾನೆ. ಮನೆಯಲ್ಲಿದ್ದುಕೊಂಡು, ಬಾಡಿಗೆಯ ಮನೆಯಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ಕುಳಿತಲ್ಲೇ ಸ್ಥಳದಲ್ಲೇ ದೇವರ ವಾಕ್ಯವನ್ನು ಸಾರ್ತಾ ಇದ್ದಾನೆ. ಯಾರು? ಪೌಲನು ಸಾರಿದ್ದಾನೆ. ಎಷ್ಟು ವರ್ಷ ಅಂತ ನೋಡುವಾಗ ಸುಮಾರು 2 ವರ್ಷದವರೆಗೆ. 2 ವರ್ಷ ಆದ ನಂತರ ಬಿಡುಗಡೆ ಆಗುತ್ತೆ ರೀ. 2 ವರ್ಷ ಆದ ನಂತರ ಬಿಡುಗಡೆ ಆಗುತ್ತೆ. ಈ ರೋಮಾಪುರದಲ್ಲಿ ಇದ್ದುಕೊಂಡು ಏನೇನು ಮಾಡಿದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ 4 ಪತ್ರಿಕೆಗಳನ್ನು ಬರೀತಾನೆ. ಎಷ್ಟು ಪತ್ರಿಕೆಗಳನ್ನು? 4 ಪತ್ರಿಕೆಗಳನ್ನು ಬರೀತಾನೆ ರೋಮಾಪುರದಲ್ಲಿ ಇದ್ದುಕೊಂಡು. ಯಾವ ಪತ್ರಿಕೆಗಳಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1, 2ನೇದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1, 3ನೇದಾಗಿ ಕೊಲೆಸದವರಿಗೆ ಬರೆದ ಪತ್ರಿಕೆ 1, 4ನೇದಾಗಿ ಫಿಲೋಮಿಯವರಿಗೆ ಬರೆದ ಪತ್ರಿಕೆ 1. ಟೋಟಲ್ 4 ಪತ್ರಿಕೆಗಳನ್ನು ರೋಮಾಪುರದಲ್ಲಿದ್ದುಕೊಂಡು ಬರಿತಾನೆ. ಅನೇಕರಿಗೆ ಸುವಾರ್ತೆಯನ್ನು ಸಾರ್ತಾನೆ, ಅನೇಕರನ್ನು ಬಲಪಡಿಸುತ್ತಾನೆ. ಎಲ್ಲಿ? ಕೈದಿಯಾಗಿದ್ದಾಗಲೂ ಕೂಡ, ಸೆರೆಯಲ್ಲಿದ್ದಾಗಲೂ ಕೂಡ. 2 ವರ್ಷ ಆದ ನಂತರ ಪೌಲನಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ಏನು ನಡೆದಿದೆ ಎನ್ನುವಂಥ ಸಂಗತಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಪ್ರಿಯರೇ. ಮುಂದಿನ ಭಾಗದಲ್ಲಿ ಓಕೆನಾ? ಪ್ರಿಯರಾದ ದೇವ್ರ ಮಕ್ಕಳಿರು, ನೋಡಿದ್ರ? ಒಂದು ಸಾರಿ ಮ್ಯಾಪ್ ನೋಡೋಣ. ಕೊನೆಯದಾಗಿ ಮ್ಯಾಪ್ ಎಲ್ಲಿಂದ ಎಲ್ಲಿಗೆ ರೀ? ಕೈಸರಿ ಎನ್ನುವಂಥ, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಅರೆಸ್ಟ್ ಆಗಿರ್ತಾನೆ. ಯೆರೂಸಲೇಮ್ ಪಟ್ಟಣದಿಂದ ಕೈಸರೆ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ. ಕೈಸರೆ ಎನ್ನುವಂಥ ಪಟ್ಟಣದಿಂದ ಮೂರ ಎನ್ನುವಂಥ ಪಟ್ಟಣ ಅಲ್ಲಿಂದ ಇನ್ನು ಚಂದಾರೇವು ಎನ್ನುವಂಥ ಪಟ್ಟಣ,
ಚಂದಾರೆವು ಎನ್ನುವಂಥ ದ್ವೀಪ ಕ್ರೇತಾ ಪಕ್ಕದಲ್ಲಿದೆಯಲ್ಲ ಅಲ್ಲಿಂದ ಮಿಲಿತೆ ಏನ್ರಿ ಈ ಅಲ್ಲಿಂದ ಮಿಲಿತೆಗೆ ಹೋಗುವಂಥ ಪ್ರಯಾಣ ಸುಮಾರು 600 ಮೈಲು ದೂರ ಇರುತ್ತೆ ಅಂತ, ಅಂದರೆ ಸುಮಾರು 900 ಕಿಲೋಮೀಟರ್ ಸುಮಾರು. ಅದೆಲ್ಲ ನೋಡುವಾಗ ಇಲ್ಲಿ ಕೈಸರಿ ಎನ್ನುವಂಥ ಪಟ್ಟಣದಿಂದ ರೋಮಪುರಕ್ಕೆ ಹೋಗಬೇಕಾದ್ರೆ ಸುಮಾರು 1500-600 ಕಿಲೋಮೀಟ್ರು ದೂರ ಇರುತ್ತೆ ರೀ. ಒಟ್ಟಿನಲ್ಲಿ ತಲುಪಿದ ನಂತರ ರೋಮಪುರಕ್ಕೆ ತಲುಪಿದ ನಂತರ ಸುಮಾರು 2 ವರ್ಷ ಕಾಲ ಅಲ್ಲಿ ಇರ್ತಾನೆ, ಬಂದಿಯಾಗಿರ್ತಾನೆ. ಆ ನಂತರ ಬಿಡುಗಡೆ ಆಗುತ್ತೆ. ರೋಮಪುರಕ್ಕೆ ತೋರಿಸ್ಬಿಟ್ಟು ಕೊನೆಯದಾಗಿ ಅಲ್ಲಿರುತ್ತೆ ಪ್ರಿಯರು. ಸ್ವಲ್ಪ ಜೂಮ್ ಮಾಡಿಬಿಡಪ್ಪ. ಇಲ್ಲಿ ಬಂದು ಸೇರಿಕೊಂಡ ನಂತರ ಅಲ್ಲಿ ಸುಮಾರು 2 ವರ್ಷ ತನಕ ಇದ್ದು ಆ ನಂತರ ಬಿಡುಗಡೆ ಆಗ್ತಾನೆ. ಬಿಡುಗಡೆ ಆದ ನಂತರ ಏನಾಗುತ್ತೆ ಎನ್ನುವಂಥ ವಿಷಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಒಂದು ಸಾರಿ. ಓಕೆನಾ? ನಮ್ಮ ಸೇವೆ ನಿಮಿತ್ತವಾಗಿ, ನಮ್ಮ ಸುವಾರ್ತೆ ಕಾರ್ಯಕ್ರಮದ ನಿಮಿತ್ತವಾಗಿ ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ಎಂಬುವಂಥ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರು ಸಹಕಾರ ಮಾಡಿ, ಸಹಾಯ ಮಾಡಿ. ಯಾಕೆಂದರೆ ಟೋಟಲ್ ಇದು ಅನೇಕರಿಗೆ ತಲುಪಬೇಕು, ಪ್ರಪಂಚಕ್ಕೆ ತಲುಪಬೇಕು ಈ ಒಂದು ಸತ್ಯವಾದಂಥ ಸುವಾರ್ತೆ. ಈ ಸತ್ಯವಾದಂಥ ಸುವಾರ್ತೆ ತಲುಪಬೇಕಾದರೆ ಮತ್ತು ನಾವೆಲ್ಲರೂ ಸೇರಬೇಕು, ಕೂಡಬೇಕು, ಭಾಗಿಗಳಾಗಬೇಕು, ಕೆಲಸ ಮಾಡಬೇಕು. ದೇವರ ಜ್ಞಾನವನ್ನು ಅನೇಕರಿಗೆ ತಲುಪಿಸ್ಬೇಕು. ಓಕೆನಾ? ಆ ಕೆಲಸ ನೀವು ಮಾಡಬೇಕು, ನಾನು ಮಾಡಬೇಕು. ಆ ರೀತಿ ಮಾಡೋಣ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಕೈಸರಿ ಎನ್ನುವಂಥ ಪಟ್ಟಣದಿಂದ ರೋಮಪುರಕ್ಕೆ ಈ ಹಡಗು ಪ್ರಯಾಣ, ಸಮುದ್ರ ಪ್ರಯಾಣ ಮಾಡುವಾಗ ಎಷ್ಟು ಭಯಂಕರವಾದಂಥ ಅಪಾಯವನ್ನು ಅನುಭವಿಸಿದ್ದಾರೆ ತಂದೆಯ ದೇವರೇ, ನೀವು ಮಾತ್ರ ಅದ್ಭುತ ರೀತಿಯಲ್ಲಿ ಕಾಪಾಡಿದ್ದೀರ ತಂದೆ. ಒಬ್ಬರು ಕೂಡ ಆ ಒಂದು ಅಪಘಾತದಲ್ಲಿ ಉಳಿಬಾರ್ದು. ಉಳಿಸಿದ್ದೀರೆಂದರೆ ನಿಮ್ಮ ಕೃಪೆ ತಂದೆ, ನಿಮ್ಮ ಕೃಪೆ. ಪೌಲನನ್ನು ನೋಡಿ, ಲೂಕನನ್ನು ನೋಡಿ, ಕೆಲವರು ಭಕ್ತರನ್ನು ನೋಡಿ ತಂದೆ, ಅವರನ್ನು ಕಾಪಾಡಿದ್ದೀರಾ. ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆಯ ದೇವರೇ. ನಿಮ್ಮ ಮಗನು ಪೌಲನು ಅನೇಕ ಪಟ್ಟಣಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರುವಂಥದ್ದು, ಅನೇಕ ನಿಂದನೆಗಳು, ಅನೇಕ ಬಾಧೆಗಳು, ಅನೇಕ ಹಿಂಸೆಗಳು ಅನುಭವಿಸಿದ್ದಾನೆ ತಂದೆಯ ದೇವರೇ. ಈ ಕೊನೆಯ ದಿನಗಳಲ್ಲಿ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋರು ಯಾರಿದ್ದಾರೆ? ಹೇಳ್ತಾ ಇದ್ದೀವಿ ತಂದೆ, ಅನೇಕರಿಗೆ ತಿಳಿಸ್ತಾ ಇದ್ದೀವಿ ತಂದೆ. ಪ್ರತಿಯೊಬ್ಬರು ತಂದೆಯ ದೇವರೇ ನಿಮ್ಮ ಮಾತುಗಳಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಂಡ್ರೆ ಈ ಪ್ರಪಂಚ, ಈ ಲೋಕ, ಈ ಜಗತ್ತು ಅದ್ಭುತವಾದಂಥ ಜಗತ್ತು ತಂದೆ. ಆದರೆ ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಪ್ರಪಂಚ ದೇಶದಲ್ಲಿದ್ದಂಥ ಪ್ರತಿ ಮನುಷ್ಯರನ್ನು ಸೆರೆ ಹಿಡಿದು ಗಾಳ ಹಾಕಿ ಲೋಕದ ಆಸೆಗಳನ್ನು ತೋರಿಸಿ ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ತಂದೆಯ ದೇವರೇ, ಅಂಧಕಾರದ ದೊರೆತನದಲ್ಲಿ ಇದ್ದಂಥ ಭಕ್ತರನ್ನು, ಮನುಷ್ಯರನ್ನು ಕಾಪಾಡೋದಕ್ಕೆ ನಿಮ್ಮ ಪ್ರಿಯ ಕುಮಾರನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ. ಅಪೋಸ್ತಲರು ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದ್ದಾರೆ. ಪೌಲನು ತಮ್ಮ ಬದುಕನ್ನು ತ್ಯಾಗ ಮಾಡಿದ್ದಾರೆ. ಅದೇ ಪ್ರಕಾರ ಈ ಕೊನೆಯ ದಿನಗಳಲ್ಲಿ ನಿಮ್ಮ ಸೇವೆ ನಿಮಿತ್ತವಾಗಿ ಅಂಧಕಾರದ ಕತ್ತಲೆಯಲ್ಲಿ ಇದ್ದಂಥ ಆತ್ಮಗಳನ್ನು ಕಾಪಾಡೋದಕ್ಕಾಗಿ ಈ ಜೀವಿತವನ್ನು ನಿಮಗೋಸ್ಕರ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಲೋಕದ ಮೇಲೆ ಆಸೆ ನಮ್ಮಲ್ಲಿದ್ದರೆ ತೆಗೆದುಹಾಕಿ ತಂದೆ. ನೀವೇ ಸರ್ವಸ್ವ, ನಿಮ್ಮ ಮಾತುಗಳೇ ಸರ್ವಸ್ವ, ನಿಮ್ಮ ವಾಕ್ಯಗಳೇ ಸರ್ವಸ್ವ. ನಿಮ್ಮ ಪಾದಗಳ ಬಳಿಯಲ್ಲಿ ತಲೆ ಬಾಗಿಸಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದವರು ಎಲ್ಲರನ್ನೂ ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ತುಂಬಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ
ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.